ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದು ಜೀವಶಾಸ್ತ್ರ ವಿಚಾರವಾಗಿ ಶ್ರೋತೃಗಳು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ವಿಷಯ ತಜ್ಞರಾದ DN ಮೋಹನ್ ಕುಮಾರ್ ಅವರು. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246289 245258, STD ಕೋಡ್ 08172. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತ F. ತಳವಾರ್. ಕೇಳಿ, PUC ಪರೀಕ್ಷಾ ಸಿದ್ಧತೆ ಜೀವಶಾಸ್ತ್ರ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೆ ಮಕ್ಕಳಿಗೆ ನಮಸ್ಕಾರ. ಇವತ್ತಿನ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ನಿಮ್ಮೆಲ್ಲರಿಗೂ ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿರುವಂತಹ ವಿಷಯ ತಿಳಿದಿದೆ. ಆದರೂ ಮತ್ತೊಮ್ಮೆ ಹೇಳ್ತೀನಿ, ಜೀವಶಾಸ್ತ್ರ ಅಥವಾ ಬಯಾಲಜಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಅರಸೀಕೆರೆಯ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಮೋಹನ್ ಕುಮಾರ್ DN ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಪಠ್ಯಕ್ರಮ ಮತ್ತೆ ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗಿದೆಯಾ, ಮತ್ತೆ ಈಗ ಕ್ವಶನ್ ಪೇಪರ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ. ಮತ್ತೆ ಬಯಾಲಜಿ ಎಕ್ಸಾಮ್ ಇನ್ನೊಂದು ನಾಳೆ ಅಥವಾ ನಾಡಿದ್ದು 25ಕ್ಕೆ ಬಯಾಲಜಿ ಎಕ್ಸಾಮ್ ಕೂಡ ಇದೆ. ಅಷ್ಟರೊಳಗೆ ಮಕ್ಕಳಿಗೆ ಕೊನೆ ಹಂತದ ಅಂದ್ರೆ ಈಗಾಗ್ಲೇ ತಯಾರಿ ನಡೆಸಿದ್ದಾರೆ, ನಡೆಸಬೇಕು ಅನ್ನೋರು ಇದ್ದಾರೆ. ಅವ್ರಿಗೇನಾದ್ರೂ ಅವ್ರಿಗೇನಾದ್ರೂ ಕೊನೆ ಕ್ಷಣದ ಮಾಹಿತಿ ಬೇಕಾಗಿದ್ರೆ ಅಥವಾ ಅವ್ರಿಗೇನಾದ್ರೂ ಆತಂಕಗಳಿದ್ರೆ ಪಠ್ಯಕ್ರಮದಲ್ಲಿ ಇರಬಹುದು, ಅಥವಾ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ರೆ ಅದ್ರ ಬಗ್ಗೆ ಇರಬಹುದು, ಅಥವಾ ಅವ್ರಿಗೆ ಯಾವ್ದೋ ಒಂದು ವಿಷಯದಲ್ಲಿ ನನಗೆ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದ್ರ ಬಗ್ಗೆ ಇರ್ಬೋದು. ಎಲ್ಲವನ್ನ ಮಾಹಿತಿಯನ್ನ ಮಾಡಿಕೊಡೋಣ ಈ ಕಾರ್ಯಕ್ರಮದಲ್ಲಿ. ಮಕ್ಕಳು ಸಹ ಅವ್ರಿಗೆ ಇರುವಂತಹ ಪ್ರಶ್ನೆಗಳನ್ನ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. 245258 246289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ STD ಸಂಖ್ಯೆಯನ್ನ ಬಳಸಬಹುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಆರಂಭ ಮಾಡೋಣ. ಪಠ್ಯಕ್ರಮದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ನೋಡ್ಕೊಂಡು ಮತ್ತೆ ಮುಂದೆ ಮಾತಾಡೋಣ. ಓಕೆ. ಎಲ್ಲ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲನೇದಾಗಿ ಈಗ ನಾವು ಕಳೆದ ಬಾರಿ ಓದ್ತಾ ಇದ್ದ ಸಿಲೆಬಸ್ಗೂ ಈ ಬಾರಿ ಓದ್ತಾ ಇರ್ತಕ್ಕಂಥ ಸಿಲೆಬಸ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಈ ವರ್ಷ ನಾವು ರ್ಯಾಷನಲೈಸ್ಡ್ ಸಿಲೆಬಸ್ ಅಂತ ಮಾಡಿದ್ದೀವಿ. ಅಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಸ್ವಲ್ಪ ಸುಧಾರಣೆಯನ್ನ ಮಾಡಿದ್ದೇವೆ. ಯಾವ ತರ ಮೇಡಮ್? COVID-19 ವಿದ್ಯಾರ್ಥಿಗಳು ಈ ವರ್ಷ ಏನು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದಾರೆ, ಅವರು COVID-19 ಫೇಸ್ ಮಾಡಿದವರು ಅವರು. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಕೆಲವು ಟಾಪಿಕ್ಸ್ ಗಳನ್ನ ನಾವು ರೆಡ್ಯೂಸ್ ಮಾಡಿದೀವಿ. ಅದನ್ನ ನಾವು ರ್ಯಾಷನಲೈಸ್ಡ್ ಸಿಲೆಬಸ್ ಅಂತ ಕರಿತಾ ಇದೀವಿ, ತೆಗೆದು ಹಾಕಿದೀವಿ. ಮತ್ತೆ ಕೆಲವು ಕಂಟೆಂಟ್ ಗಳನ್ನ ಅಥವಾ ಟಾಪಿಕ್ಸ್ ಗಳನ್ನ ನಾವೇನ್ ಮಾಡಿದೀವಿ, ಡಿಲೀಟ್ ಮಾಡಿದೀವಿ. ಈಗ ಮೊದಲಿಗೆ ಫಸ್ಟ್ ಹೇಳ್ತೀನಿ, ಕಳೆದ ಬಾರಿ ನಮ್ಮ ಬಯಾಲಜಿನಲ್ಲಿ 16 ಚಾಪ್ಟರ್ಸ್ ಇತ್ತು. ಆದ್ರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ 3 ಚಾಪ್ಟರ್ಸ್ ಗಳನ್ನ ನಾವು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದೀವಿ. ಅದನ್ನ ಓದ ಹಾಗೆ ಇಲ್ಲ. ಅದರಲ್ಲಿ 3 ಚಾಪ್ಟರ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇ ಚಾಪ್ಟರ್ ರಿಪ್ರೊಡಕ್ಷನ್ ಇನ್ ಆರ್ಗನಿಸಮ್ಸ್ ಅಂತ ಇದೆ, ಅದು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. 9ನೇ ಚಾಪ್ಟರ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಅಂತ ಇದೆ, ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಡಿಲೀಟ್ ಮಾಡಿದ್ದೀವಿ. ಮತ್ತೆ ಕೊನೆಯ ಚಾಪ್ಟರ್ ನಂಬರ್ 16 ದಟ್ ಈಸ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ, ಅದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದೀವಿ. ಅಂದ್ರೆ ಈ 3 ಚಾಪ್ಟರ್ಸ್ಗಳಲ್ಲಿ ಯಾವ ಕಂಟೆಂಟ್ ಕೂಡ ವಿದ್ಯಾರ್ಥಿಗಳು ಓದ ಹಾಗಿಲ್ಲ. ಇದರ ಜೊತೆಗೆ ಈಗ ಏನು 13 ಚಾಪ್ಟರ್ಸ್ನ ಉಳಿಸ್ಕೊಂಡಿದ್ದೀವಿ ನಾವು ಈ ವರ್ಷಕ್ಕೆ, ಆ 13 ಚಾಪ್ಟರ್ಸ್ಗಳಲ್ಲೂ ಕೂಡ ಕೆಲವು ಕಂಟೆಂಟ್ಗಳನ್ನ ನಾವು ಡ್ರಾಪ್ ಮಾಡಿದ್ದೀವಿ. ಫಸ್ಟ್ ಅದನ್ನ ವಿದ್ಯಾರ್ಥಿಗಳು ತಿಳ್ಕೋಬೇಕು, ಯಾವ ಕಂಟೆಂಟ್ಗಳು ಯಾವ ಚಾಪ್ಟರ್ ಅಲ್ಲಿ ಡ್ರಾಪ್ ಆಗಿದೆ ಅಂತ. ಈ 3 ಚಾಪ್ಟರ್ಗಳನ್ನ ಹೊರತುಪಡಿಸಿ ಮೊದಲಿಗೆ ಬಂದ್ರೆ ಚಾಪ್ಟರ್ 13 ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಂತ ಇದೆ, ಅದರಲ್ಲಿ ಕೆಲವು ಕಂಟೆಂಟ್ಗಳನ್ನ ನಾವು ಡ್ರಾಪ್ ಮಾಡಿದ್ದೀವಿ ಆ ಚಾಪ್ಟರ್ ಅಲ್ಲಿ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಗನಿಸಮ್ಸ್ ಅಂಡ್ ಇಟ್ಸ್ ಎನ್ವಿರಾನ್ಮೆಂಟ್, ಅದು ಒಂದು ಟಾಪಿಕ್. ಮೇಜರ್ ಏಬಯೋಟಿಕ್ ಫ್ಯಾಕ್ಟರ್ಸ್ 2ನೇ ಟಾಪಿಕ್. ರೆಸ್ಪಾನ್ಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್, ಅಡಾಪ್ಟೇಷನ್ಸ್. ಇಷ್ಟು ಕಂಟೆಂಟ್ಗಳನ್ನ ಈ ಚಾಪ್ಟರ್ ನಂಬರ್ 13 ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಅಂತ ಏನಿದೆ ಅದರಲ್ಲಿ ನಾವು ಡ್ರಾಪ್ ಮಾಡಿರ್ತಕ್ಕಂಥ ಕಂಟೆಂಟ್ಗಳು. ಇದು ಮಕ್ಕಳಿಗೆ ಈಗಾಗಲೇ ಸಾಮಾನ್ಯ ಗೊತ್ತಿದೆ ಮೇಡಮ್. ಇಲ್ಲಿ ಇದನ್ನ ಯಾಕೆ ನಾವು ಹೇಳ್ಬೇಕು ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳು ರ್ಯಾಷನಲೈಸ್ಡ್ ಟೆಕ್ಸ್ಟ್ ಬುಕ್ ಅನ್ನೇ ತಗೊಂಡಿದ್ದಾರೆ. ಅದರಲ್ಲಿ ಈಗ ಏನು ಡ್ರಾಪ್ ಆಗಿದೆ, ಏನು ಉಳಿಸ್ಕೊಂಡಿದೀವಿ ಅದು ಮಾತ್ರ ಇದೆ. ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಳೆ ಟೆಕ್ಸ್ಟ್ ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ.
ಸೊ ಕಳೆದ ಬಾರಿ ಏನು ಪಬ್ಲಿಷ್ ಮಾಡಿತ್ತು ಆ ಟೆಕ್ಸ್ಟ್ ಬುಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಇಲ್ಲಿ ನಾವು ಏನು ಡಿಲೀಟ್ ಮಾಡಿದೀವಿ ಅದು ಯಾವುದು ಕೂಡ ಅಲ್ಲಿ ಹೋಗಿಲ್ಲ ಅಲ್ಲಿ. ಸೊ ಮಕ್ಕಳಿಗೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಯಾವ್ದನ್ನ ಬಿಡಬೇಕು ಯಾವ್ದನ್ನ ಬಿಡಬಾರ್ದು ಅನ್ನೋದು. ಸೊ ಹಾಗಾಗಿ ಹಳೆ ಸಿಲೆಬಸ್ ಇದ್ರೂ ಕೂಡ ಅವರು ನಾವೇನು ವೆಬ್ಸೈಟ್ ಅಲ್ಲಿ ಹಾಕಿದ್ವಿ ರ್ಯಾಷನಲೈಸ್ ಸಿಲೆಬಸ್ ಅನ್ನ ಅದನ್ನ ಅವರು ಕಂಪಲ್ಸರಿ ಅವರು ಫಾಲೋ ಮಾಡಬೇಕಾಗ್ತದೆ. ನಿಮ್ಮ ವೆಬ್ಸೈಟ್ ವಿಳಾಸವನ್ನು ಹೇಳಬಹುದಾ? ಅಕಸ್ಮಾತ್ ಯಾರೋ ಮಕ್ಕಳಿಗೆ ತೀರಾ ಗಮನ ಇಲ್ಲದೇನೆ ಅವರು ಹಳೆ ಟೆಕ್ಸ್ಟ್ ಬುಕ್ ಅನ್ನೇ ರೆಫರ್ ಮಾಡ್ತಾ ಇದ್ದವ್ರಿಗೆ ಎಲ್ಲಿ? ವೆರಿ ಸಿಂಪಲ್ ಮೇಡಮ್, ಏನು ನಮ್ಮ ಗೂಗಲ್ ಅಲ್ಲಿ ಕ್ಲಾಸ್ 11 ಅಥವಾ ಕ್ಲಾಸ್ 12 NCERT ರ್ಯಾಷನಲೈಸ್ಡ್ ಸಿಲೆಬಸ್ ಅಂತ ಹೊಡೆದ್ಬಿಟ್ರೆ ಕಂಪ್ಲೀಟ್ ಎಲ್ಲಾ ಚಾಪ್ಟರ್ಸ್ ಗಳು ಬಂದ್ಬಿಡುತ್ತೆ. ಮತ್ತೆ ಅಧಿಕೃತವಾಗಿ ಸರ್ಕಾರಿ ವೆಬ್ಸೈಟ್ KSEAB ಅಂತ ಇದೆ. ಸೊ www.kseab government.in ಅಂತ ಇದೆ. ಸೊ ಆ ವೆಬ್ಸೈಟ್ ಅಲ್ಲೂ ಕೂಡ ಸಿಗುತ್ತೆ. ಸಿಂಪಲ್ ಅಂತ ಹೇಳಿದ್ರೆ ನಾವು ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಅದು ಕೂಡ ಅಫಿಷಿಯಲ್ ವೆಬ್ಸೈಟ್. ಮೇಡಮ್ ಹಾಗೆ 14ನೇ ಚಾಪ್ಟರ್ಗೆ ಬಂದ್ರೆ ಅಲ್ಲೂ ಕೂಡ ಕೆಲವು ಕಂಟೆಂಟ್ಗಳು ಡ್ರಾಪ್ ಆಗಿದೆ. ಸೊ ಅಲ್ಲಿ ಇಕೊಲಾಜಿಕಲ್ ಸಕ್ಸೇಷನ್ ಅಂತ ಬರುತ್ತೆ, ಸಕ್ಸೇಷನ್ ಆಫ್ ಪ್ಲಾಂಟ್ಸ್ ಬರುತ್ತೆ, ನ್ಯೂಟ್ರಿಯೆಂಟ್ ಸೈಕಲ್ ಬರುತ್ತೆ, ಇಕೋಸಿಸ್ಟಮ್ ಕಂಟೆಂಟ್ ಅಲ್ಲಿ ಕಾರ್ಬನ್ ಸೈಕಲ್ ಅಂತ ಇದೆ, ಮತ್ತೆ ಫಾಸ್ಫರಸ್ ಸೈಕಲ್ ಅಂತ ಇದೆ, ಇಕೋಸಿಸ್ಟಮ್ ಸರ್ವಿಸ್ ಅಂತ ಇದೆ. ಸೊ ಇಷ್ಟು ಕಂಟೆಂಟ್ಗಳು ಏನಾಗಿದೆ ಡ್ರಾಪ್ ಆಗಿದೆ. ಸೊ ಇದು ಫಸ್ಟ್ ವಿದ್ಯಾರ್ಥಿಗಳು ಗಮನ ಹರಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾವ್ದನ್ನು ಓದಬೇಕು ಯಾವ್ದನ್ನ ಅದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಲೇ ಇರೋದನ್ನೆಲ್ಲ ಓದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಮೊದಲು ವಿದ್ಯಾರ್ಥಿಗಳು ಇದನ್ನ ತಿಳ್ಕೊಬೇಕಾಗ್ತದೆ. ಎರಡನೇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಮೇಡಮ್. ಈಗ ತುಂಬಾ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಈಗ ಈ ವರ್ಷ ಏನು ಕ್ವಶನ್ ಪೇಪರ್ ನಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ, ನಮ್ಮ PU ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬೇಕು ಅಥವಾ ವೇಟೇಜ್ ಅನ್ನ ಫಾಲೋ ಮಾಡಬೇಕು. ಬ್ಲೂ ಪ್ರಿಂಟ್ ನಿಮಗೆ ಸಂಬಂಧಪಟ್ಟಿರೋದಲ್ಲ, ಅದು ವಿದ್ಯಾರ್ಥಿಗಳಿಗೆ ಇದು ಗೊಂದಲ. ಸೊ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡಬೇಕು, ವೇಟೇಜ್ ಅನ್ನ ಫಾಲೋ ಮಾಡಬೇಕು. ಸೊ ನಾನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ನೀವು ಯಾವುದೇ ಕಾರಣಕ್ಕೂ ಬ್ಲೂ ಪ್ರಿಂಟ್ ಮೇಲೆ ತಲೆ ಕೆಡಿಸ್ಕೋಬೇಡಿ. ಅದು ಉಪನ್ಯಾಸಕರಿಗೆ ಸಂಬಂಧಪಟ್ಟಿದ್ದು. ಕ್ವಶನ್ ಪೇಪರ್ ಯಾರು ತಯಾರು ಮಾಡ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ನೀವು ತಿಳ್ಕೊಬೇಕಾಗಿರೋದೇನು, ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೇಟೇಜ್ ಅನ್ನ ಕೊಟ್ಟಿದ್ದೀವಿ ಅದಷ್ಟೇ ತಿಳ್ಕೋಬೇಕು. ಸೊ ಅದನ್ನ ನಾನು ನಿಮ್ಗೆ ಈಗ ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಸೊ ಮೊದಲನೇ ಚಾಪ್ಟರ್ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಗೆ ಬಂದ್ರೆ, ಸೊ ಇದಕ್ಕೆ ನಾವು ಏನು 115 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ನ ರೆಡಿ ಮಾಡ್ತೀವಿ. ನೋಡ್ಬಿಟ್ಟು ಮತ್ತೆ ಮಾತಾಡೋಣ. ನಮಸ್ತೆ, ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಕಿಶೋರ್ ಅಂತ, ಹಾಸನಿಂದ ಫೋನ್ ಮಾಡಿದೀವಿ. ಪ್ರಶ್ನೆ ಕೇಳಿ. MCQs ನ ಹೆಂಗ್ ಟ್ಯಾಕಲ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ ಅಂತ, ಔಟ್ ಆಫ್ ಸ್ಕೋರ್ ಮಾಡೋಕ್ಕೋಸ್ಕರ MCQ ನ ಹೆಂಗ್ ಟ್ಯಾಕಲ್ ಮಾಡ್ಬೋದು ಅಂತ. ಓಕೆ, ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ ಇದೆಯಾ? ಇದ್ ಬಿಟ್ರೆ ಮಾರ್ಕ್ಸ್ ಎಲ್ಲೆಲ್ಲ ಅವಾಯ್ಡ್ ಮಾಡ್ಬೇಕು ಕಳ್ಕೊಳ್ಳೋದನ್ನ ಅಂತ ಕೇಳ್ಬೇಕಿತ್ತು ಸರ್. ಓಕೆ ಯಾರು ಕಿಶೋರ್ ಅಲ್ವಾ? ಓಕೆ ನೋಡಪ್ಪ, ಈಗ ನೀವು MCQs ಅಲ್ಲಿ ನೀವು ಔಟ್ ಆಫ್ ತೆಗಿಲೇಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ಚಾಪ್ಟರ್ನ ಓದಲೇಬೇಕು, ಯಾವುದನ್ನು ಕೂಡ ಬಿಡ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ 15 ಕ್ವಶನ್ಸ್ ಏನಿದೆ MCQs, ಈ ಕ್ವಶನ್ಸ್ಗಳನ್ನ ನಾವು ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಯಾವ ಕಾರ್ನರ್ ಇಂದ ಬೇಕಾದ್ರೂ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು ಕ್ವಶನ್ ಅನ್ನ, ಹೌದಲ್ವಾ? ಈ ಚಾಪ್ಟರ್ ಮೇಲೆ ಕೇಳಬೇಕು ಅಂತ ಏನಿಲ್ಲ. ಸೊ ಯಾರು ನೀವು ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂತ ಇದ್ದೀರೋ ಖಂಡಿತವಾಗಿ ನೀವು ಕಂಪ್ಲೀಟ್ ಸಿಲೆಬಸ್ ಅನ್ನ ಓದಲೇಬೇಕಾಗತ್ತೆ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರತಿ ಚಾಪ್ಟರ್ಗಳಲ್ಲಿ ಕೆಲವು ವರ್ಡ್ಸ್ಗಳನ್ನ ಅಥವಾ ಕೆಲವು ಸೆಂಟೆನ್ಸಸ್ಗಳನ್ನ ನಾವು ಹೈಲೈಟ್ ಮಾಡಿದ್ದೀವಿ ಬೋಲ್ಡ್ ಅಲ್ಲಿ, ಹೌದಲ್ವಾ? ಸೊ ಯಾವ ವರ್ಡ್ಸ್ ಗಳನ್ನ ನಾವು ಬೋಲ್ಡ್ ಅಲ್ಲಿ ಹೈಲೈಟ್ ಮಾಡಿದೀವಿ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಯಾವುದಕ್ಕೆ? ಎಕ್ಸ್ಪೆಷಲಿ MCQsಗೆ, ಆಯ್ತಾ? ಸೊ ಇನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ MCQsನು ಕೇಳಬೇಕಾದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಆ ಕ್ವಶನ್ ಅಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರ್ದು. ಆ ಕ್ವಶನ್ಸ್ಗಳು ಕೂಡ ಸುಲಭವಾಗಿ ಕೇಳಿ ಅಂತ ನಮಗೆ ಇನ್ಸ್ಟ್ರಕ್ಷನ್ ಇದೆ. ಮತ್ತೆ ಇದ್ರ ಜೊತೆಗೆ ಔಟ್ ಆಫ್ ತೆಗಿಯೋರು ಬಹಳ ಕೇರ್ಫುಲ್ ಆಗಿರ್ಬೇಕು. ನಾನು ಅದನ್ನ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ಲಾಸ್ಟ್ ಪಾರ್ಟ್ D ಏನಿದೆ, ಈ ಸಲ ಹಾರ್ಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಹೌದಲ್ವಾ? ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಒಂದು ಅಬ್ಜೆಕ್ಟಿವ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ. ಇದಕ್ಕೆ ನಾವು 20 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳಲೇಬೇಕು ನಾವು. ಈ ಹಾರ್ಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆಷಲಿ 5 ಕ್ವಶನ್ಸ್ ನ ಔಟ್ ಆಫ್ 20 5 ಮಾರ್ಕ್ಸ್ಗೆ 5 MCQs ನ ನಾವು ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಕೇಳಬೇಕಾಗ್ತದೆ. 10 ಕ್ವಶನ್ಸ್ಗಳು ಈಸಿ ಇರುತ್ತೆ ಔಟ್ ಆಫ್ 15, ಆದ್ರೆ ಇನ್ನು 5 ಕ್ವಶನ್ಸ್ಗಳು ಏನಿದೆ ಅದನ್ನ ನಾವು ಸ್ವಲ್ಪ CET ಲೆವೆಲ್ ಅಲ್ಲಿ ಏನು ಕ್ವಶನ್ಸ್ಗಳು ಬರ್ತದೆ ಅಥವಾ ನೀಟ್ ಲೆವೆಲ್ ಅಲ್ಲಿ ಏನು ಕ್ವಶನ್ಸ್ಗಳು ಬರ್ತದೆ ಆ ಲೆವೆಲ್ ಅಲ್ಲಿ ನಾವು ಕೇಳಲೇಬೇಕಾಗ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು
ನೀವೇನ್ ಮಾಡಬೇಕು, ಯಾವ ಚಾಪ್ಟರ್ನು ಬಿಡಬೇಡಿ, ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇರೋರು, ಯಾವ ಕಂಟೆಂಟನ್ನು ಬಿಡಬೇಡಿ. ಸೊ ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಓದ್ತಾ ಹೋಗಿ. ಏನು ಇಂಪಾರ್ಟೆಂಟ್ ವರ್ಡ್ಸ್ ಇದೆ, ಇಂಪಾರ್ಟೆಂಟ್ ಸೆಂಟೆನ್ಸಸ್ ನಾವು ಏನು ಬೋಲ್ಡ್ ಮಾಡಿದೀವಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಖಂಡಿತವಾಗಿಯೂ ಅದ್ರ ಮೇಲೆನೆ ಕ್ವಶನ್ಸ್ ಬರುತ್ತೆ. ಓಕೆ ಮತ್ತೆ ಏನಾದ್ರು ಪ್ರಶ್ನೆ ಉಂಟಾ? ಮತ್ತೇನಿಲ್ಲ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್ ಈಗ ನಾವು ವೇಟೇಜ್ ನೋಡ್ತಾ ಇದ್ವಿ, ಮಾರ್ಕ್ಸ್ ಮಾರ್ಕ್ಸ್ ವೇಟೇಜ್ ಹೇಳ್ತಾ ಹೋಗ್ತೀನಿ. ನಾನು ಚಾಪ್ಟರ್ ವೈಸ್ ವೇಟೇಜ್ ಹೇಳ್ತಾ ಹೋಗ್ತೀನಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 11 ಮಾರ್ಕ್ಸ್ ವೇಟೇಜ್ ಇದೆ. ಹ್ಯೂಮನ್ ರಿಪ್ರೊಡಕ್ಷನ್ 11 ಮಾರ್ಕ್ಸ್ ವೇಟೇಜ್ ಇದೆ. ರಿಪ್ರೊಡಕ್ಟಿವ್ ಹೆಲ್ತ್ 6 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಇದು ಮೊದಲನೇ ಯೂನಿಟ್ ಅಲ್ಲಿ ಬರ್ತಕ್ಕಂಥ 3 ಚಾಪ್ಟರ್ಸ್ಗಳು. ಈ 3 ಚಾಪ್ಟರ್ಸ್ನ ಸೇರಿಸ್ಕೊಂಡು 28 ಮಾರ್ಕ್ಸ್ಗೆ ಬರುತ್ತೆ ಮೇಡಮ್. 28 ಅಂಕಗಳಿಗೆ ಬರುತ್ತೆ. ಒಂದ್ ಕರೆ ನೋಡ್ಬಿಟ್ಟು ಮತ್ತೆ ಮಾತಾಡೋಣ. ನಮಸ್ಕಾರ. ಹಲೋ ನಮಸ್ಕಾರ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್, ನನ್ನ ಹೆಸರು ಕುಶಾಲ್ ಅಂತ, ಹಾಸನದಿಂದ. ಹೇಳಿ ಕುಶಾಲ್ ಅವರೇ, ಪ್ರಶ್ನೆ ಕೇಳಿ. ಸರ್, ನನ್ನ ಕ್ವಶನ್ ಏನು ಅಂದ್ರೆ, ನಾರ್ಮಲಿ ನಾವು ಬಯಾಲಜಿ ಸ್ಟೂಡೆಂಟ್ಗೆ ಕಷ್ಟ ಆಗೋ ಪಾರ್ಟ್ ಅಂತ ಬಂದ್ರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ. ಆ ಲೆಸನ್ ನಾವು ಹೇಗೆ ಯಾವ ರೀತಿ ಕಲಿತ್ರೆ ನಮ್ಗೆ ಉಪಯೋಗ ಆಗಿ ಮತ್ತೆ ಎಕ್ಸಾಮ್ ನಲ್ಲಿ ಅದನ್ನ ಅಟೆಂಡ್ ಮಾಡಕ್ ಈಸಿ ಆಗ್ತದೆ ಬೇರೆ ಚಾಪ್ಟರ್ಗಳ ತರ ಅಂತ. ಓಕೆ, ಒಳ್ಳೆ ಪ್ರಶ್ನೆ. ಸೊ ನೋಡಪ್ಪ, ಈಗ ನಮ್ಮ ಬಯಾಲಜಿನಲ್ಲಿ ಕಷ್ಟ ಅಂತ ತಗೊಂಡ್ರೆ ನಮ್ಮ ಏನು ಅನಾಲಿಸಿಸ್ ಪ್ರಕಾರ 3 ಚಾಪ್ಟರ್ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ಈಗ ಹೇಳ್ದಂಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ 1, ಮತ್ತೆ ಬಯೋಟೆಕ್ನಾಲಜಿನಲ್ಲಿ 2 ಚಾಪ್ಟರ್ಗಳಿದ್ದಾವೆ, ಪ್ರಿನ್ಸಿಪಲ್ಸ್ ಮತ್ತೆ ಪ್ರೊಸೆಸಿಂಗ್ ಮತ್ತೆ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಸೊ ಈ 3 ಚಾಪ್ಟರ್ಗಳು ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ಯಾವ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತೀನಿ. ಯಾರಿಗೆ ಬೇಸಿಕ್ ಕೆಮಿಸ್ಟ್ರಿ ನಾಲೆಡ್ಜ್ ಇರೋದಿಲ್ವೋ, ಹೌದಾ, ಅಂತವ್ರಿಗೆ ಈ 3 ಚಾಪ್ಟರ್ಗಳು ಕಷ್ಟ ಆಗ್ತದೆ. ನೋಡಪ್ಪ, ನೀನ್ ತಿಳ್ಕೊಂಡಿರೋ ಹಾಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಏನಿದೆ, ಅಫ್ಕೋರ್ಸ್ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿದೆ. ಆದ್ರೆ ಆ ಚಾಪ್ಟರ್ ಇಂದ ಏನು ಕ್ವಶನ್ಸ್ಗಳು ಬರ್ತದೆ, ಏನು 14 ಮಾರ್ಕ್ಸ್ಗೆ ನಾವು ಏನು ಕ್ವಶನ್ಸ್ಗಳನ್ನ ಕೇಳಬೇಕು, ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಬಹಳ ಸುಲಭ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಈ ಚಾಪ್ಟರ್ ಇಂದ ನಾವು ಹೇಗೆ ಯಾವ ರೀತಿಯ ಸುಲಭದ ಕ್ವಶನ್ಸ್ಗಳನ್ನ ನಾವು ಕೇಳ್ಬೋದು ಅಂತ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಬಹಳ ಸುಲಭ. ಫಸ್ಟ್ ಇಯರ್ಲು ಓದಿದ್ದೀರಾ ಅದನ್ನ, ನೀವು ಸೆಕೆಂಡ್ ಇಯರ್ಲು ಓದ್ತಾ ಇದ್ದೀರಾ, ಹೌದಲ್ವಾ? ಈಗ ಅದನ್ನ ಬಿಟ್ರೆ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ಗೆ ಬರೋಣ. ಅಲ್ಲಿ 2 ಕ್ವಶನ್ಸ್ಗಳು ಬರ್ತದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಹಳ ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ದಾರೆ, ಲೈನ್ ಟು ಲೈನ್, ಹೌದಲ್ವಾ? ಸೆಂಟೆನ್ಸ್ ವೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಒಂದು 6 to 7 ಕ್ವಶನ್ಸ್ ಏನೋ ಸೆಂಟೆನ್ಸ್ಗಳನ್ನ ಓದ್ಕೊಂಡ್ರೆ ಸಾಕು. DNA ಫಿಂಗರ್ ಪ್ರಿಂಟಿಂಗ್ 6 ಪಾಯಿಂಟ್ಸ್ ಇದೆ ಅಷ್ಟೇ. DNA ಫಿಂಗರ್ ಪ್ರಿಂಟಿಂಗ್ ನ ಅರ್ಥ ಮಾಡ್ಕೊಂಡು ಅದನ್ನ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಬಟ್ ಆ ಕ್ವಶನ್ಗೆ ಉತ್ತರ ಬರೆಯೋದಿದೆಯಲ್ಲ, ಬಹಳ ಸ್ವಲ್ಪ. ಅಲ್ಲ ಸರ್, ಈಗ ಇನ್ನೇನು ನಾಡಿದ್ದು ಎಕ್ಸಾಮ್ ಇದೆ. ಈಗ ಅವ್ರ ಪಾಪ ಕಷ್ಟ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನ ಹೇಗ್ ಸುಲಭವಾಗಿ ಅರ್ಥ ಮಾಡ್ಕೋಬಹುದು? ಈಗ ಮೇಡಮ್, ಅರ್ಥ ಮಾಡ್ಕೊಳ್ಳೋದು ಬಹಳ ಸಮಯದಲ್ಲೇ. ನಾ ಹೇಳಿದ್ನಲ್ಲ, ಈಗ ನಾನು ಏನ್ ಹೇಳ್ದೆ ಕ್ವಶನ್ಸ್ಗಳು, ಆ ಎಲ್ಲಾ ಕ್ವಶನ್ಸ್ಗೆ ಆನ್ಸರ್ಸ್ಗಳು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಪಾಯಿಂಟ್ ವೈಸ್ ಇದೆ. ಪಾಯಿಂಟ್ಸ್ ಗಳನ್ನ ಬಹಳ ಈಸಿಯಾಗಿ ಕಲಿತಾರೆ. ಯಾಕೆಂದ್ರೆ ನನಗೆ ಗೊತ್ತಿದೆ, ಕನ್ನಡ ಮೀಡಿಯಂ ಇಂದ ಬಂದಿರತಕ್ಕಂತ ಮಕ್ಕಳುಗಳು ಕೂಡ ಈ ತರದ ಕ್ವಶನ್ಸ್ ಗಳಿಗೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ನಾನು ಅದೇ ಹೇಳಿದ್ನಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ರೈಟಿಂಗ್ ಅಷ್ಟೇ, ಮೆಮೊರೈಸ್ ಅಷ್ಟೇ ಅದಕ್ಕೆ ಬೇಕಾಗಿರೋದು. ಆ ಕ್ವಶನ್ಗೆ ಬಹಳ ಸುಲಭವಾಗಿ ಆನ್ಸರ್ ಮಾಡಬಹುದು. ಕಷ್ಟ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಸಪೋಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ, ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ. ಆ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ಸ್ ಕ್ವಶನ್ಸ್ ಗಳಿಗೆ ಉತ್ತರ ಬರೆಯೋದು ಬಹಳ ಕಷ್ಟ ಮಕ್ಕಳುಗಳಿಗೆ. ಅದನ್ನು ಕೂಡ ಮಕ್ಕಳು ಏನ್ ಮಾಡಬೇಕು, ಅವರ ಕನ್ಸರ್ನ್ ಲೆಕ್ಚರರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಹೇಗೆ ಇದನ್ನ ನಾವು ಸಿಂಪ್ಲಿಫೈಡ್ ಮಾಡ್ಬೋದು, ಸೆಂಟೆನ್ಸ್ಗಳನ್ನ ಹೇಗೆ ಶಾರ್ಟ್ ಮಾಡ್ಬೋದು. ಶಾರ್ಟ್ ಮಾಡಿ ಸಾಕು. ನಾವೇನು ಟೆಕ್ಸ್ಟ್ ಬುಕ್ ಅಲ್ಲಿ ಆಸ್ ಇಟ್ ಈಸ್ ಏನಿದೆ ಅದೇ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಆನ್ಸರ್ನ. ವಿದ್ಯಾರ್ಥಿಗಳಿಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದ್ಯೋ ಇಲ್ವೋ ಅದನ್ನ ಅವನು ಬಯಕ್ ಟ್ರೈ ಮಾಡ್ತಾ ಇದ್ದಾನೆ, ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅಫ್ಕೋರ್ಸ್ ಎಲ್ಲಾ ಮಕ್ಕಳುಗಳು ಇಂಗ್ಲಿಷ್ ಮೀಡಿಯಂ ಇಂದ ಓದಿ ಬಂದಿಲ್ಲ, ಕೆಲವರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ. ಅಂತ ಮಕ್ಕಳುಗಳಿಗೆ ಅಫ್ಕೋರ್ಸ್ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಬರೀಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ. ಅದನ್ನ ಕನ್ಸಿಡರ್ ಮಾಡ್ತೀವಿ. ಅವ್ರೇನ್ ಮಾಡ್ಬೇಕು, ನೀವು ಹೇಳ್ದಾಗೆ ಬರೀಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಮೆಮೊರೈಸ್ ಮಾಡ್ಕೋಬೇಕು. ಕುಶಾಲ್ ಅವರೇ, ಮತ್ತೆ ಪ್ರಶ್ನೆ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ನಿಮ್ಗೆ? ನೋಡಪ್ಪ ಇನ್ನೊಂದಿದೆ, ಯಾವ್ದೋ ಜೆನೆಟಿಕ್ ಕೋಡ್. ಅದು ಕೂಡ ಬಹಳ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡ್ಬೋದಲ್ವಾ? ಮತ್ತೆ ಎಕ್ಸ್ಪೆರಿಮೆಂಟ್ಸ್ ಇದೆ, 3 ಎಕ್ಸ್ಪೆರಿಮೆಂಟ್ಸ್ಗಳಿದ್ದಾವೆ. ಸೊ ಅದನ್ನು ಕೂಡ ಓದ್ಕೋಬೇಕು. ಸೊ ಇದು ನಿಮಗೆ ಕಷ್ಟ ಆಗುತ್ತೆ ಅಂತಂದ್ರೆ ನೀವೇನ್ ಮಾಡಿ, ಮೆಮೊರೈಸ್ ಮಾಡ್ಕೊಳ್ಳಿ. ಯಾವ ರೀತಿ ಮೆಮೊರೈಸ್ ಮಾಡ್ಕೋಬೇಕು? ರೈಟಿಂಗ್ ಪ್ರಾಕ್ಟೀಸ್. ಓಕೆ, ಆಮೇಲೆ ಇದು ನಮ್ಗೆ ಲೈಕ್ ಆ ಲೆಸನ್ ಅರ್ಥ ಆಗಿದೆ. ಸೊ ಅರ್ಥ ಆಗಿರೋನ ನಾವು ಅಲ್ಲಿ ಇರೋ ಹಾಗೆ ಬರೀದ ಹಾಗೆ ನಮ್ಗೆ ಅರ್ಥ ಆಗಿರೋ ನಮ್ ಓನ್ ವರ್ಡ್ಸ್ ಅಲ್ಲಿ ನಾವು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಬರೋದ್ರು ಮಾರ್ಕ್ಸ್ ಇರುತ್ತೆ ಅಲ್ವಾ ಸರ್? ಬರೋದ್ರು ಇರುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಓನ್ ಆಗಿ ಬರೆಯಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕೆಂತ ಹೇಳಿದ್ರೆ ಅಲ್ಲಿ ಏನು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ
ಅಂತ ಡಿಫಿಕಲ್ಟಿ ಪಾಯಿಂಟ್ಸ್ಗಳು ಏನು ಕೊಟ್ಟಿಲ್ಲ, ಸಿಂಪಲ್ ಪಾಯಿಂಟ್ಸೇ ಇದೆ ಅಲ್ವಾ. ಆದಷ್ಟು ಅಲ್ಲಿ ರೀತಿನೇ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಅದೇ ರೀತಿ ಪಾಯಿಂಟ್ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ಲ ಅಂದಾಗ ಮಾತ್ರ ಏನು ಮಾಡಿ, ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ. ಬಟ್ ಎಲ್ಲ ಆನ್ಸರ್ನು ಕೂಡ ಓನ್ ಸೆಂಟೆನ್ಸಲ್ಲಿ ಬರಿಬೇಡಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ವೆಲ್ಕಮ್. ಮೇಡಮ್, ಈಗ ನಾನು ಮೊದಲನೇ ಯೂನಿಟ್ಗೆ ಹೇಳ್ತಾ ಇದ್ದೆ. ಮೊದಲನೇ ಯೂನಿಟ್ ಅಲ್ಲಿ 3 ಚಾಪ್ಟರ್ಸ್ಗಳಿದೆ. ಸೊ 20 ಮಾರ್ಕ್ಸ್ಗೆ ಬರುತ್ತೆ. ಹಾಗೆ ನಾವು ಸೆಕೆಂಡ್ ಯೂನಿಟ್ಗೆ ಬಂದ್ರೆ ಅಲ್ಲಿ 3 ಚಾಪ್ಟರ್ಸ್ಗಳಿದಾವೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ಬಹಳ ಈಸಿಯಾಗಿ ನಾವು ಸ್ಕೋರ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು. ಅದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ 14 ಮಾರ್ಕ್ಸ್ಗೆ ಬರುತ್ತೆ. ಮಾಲಿಕ್ಯುಲರ್ ಆಫ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈಗ ಡಿಸ್ಕಸ್ ಮಾಡಿದ್ವಲ್ಲ, ಅದು ಕೂಡ 14 ಮಾರ್ಕ್ಸ್ಗೆ ಬರುತ್ತೆ. ಮತ್ತೆ ಎವಲ್ಯೂಷನ್ 7 ಮಾರ್ಕ್ಸ್ಗೆ ಬರುತ್ತೆ. ಅಂದ್ರೆ ಈ 3 ಚಾಪ್ಟರ್ಗಳನ್ನ ಸರಿಯಾಗಿ ಓದಿದ್ದೆ ಆದ್ರೆ 35 ಮಾರ್ಕ್ಸ್ಗೆ ಔಟ್ ಆಫ್ 70 115 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ರೆಡಿ ಮಾಡ್ತೀವಿ. 70 ಮಾರ್ಕ್ಸ್ಗೆ ವಿದ್ಯಾರ್ಥಿ ಬರೀಬೇಕು. ಅದರಲ್ಲಿ 35 ಮಾರ್ಕ್ಸ್ಗೆ ನೋಡಿ ಈ 3 ಚಾಪ್ಟರ್ ಇಂದಾನೆ ಬರ್ತದೆ. ಅರ್ಧಕ್ಕರ್ಧ ಅಲ್ಲೇ ಆಗೋಯ್ತು ಅಲ್ವಾ? ಅಲ್ಲೇ ಆಗೋಯ್ತು. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಕೋರ್ತೀನಿ. ಮಾತನ್ನ ಮುಂದುವರ್ಸೋಣ ನಾವು. ಓಕೆ, ಈಗ 2 ಯೂನಿಟ್ಸ್ ಆಯ್ತು. ಈಗ 3ನೇ ಯೂನಿಟ್ಗೆ ಬರೋಣ. ಈ 3ನೇ ಯೂನಿಟ್ ಅಲ್ಲಿ 2 ಚಾಪ್ಟರ್ಸ್ ಇದೆ ಮೇಡಮ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂತ, ಇದಕ್ಕೆ 13 ಮಾರ್ಕ್ಸ್ ವೇಟೇಜ್ ಇದೆ. ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ, ಇದಕ್ಕೆ 8 ಮಾರ್ಕ್ಸ್ ವೇಟೇಜ್ ಇದೆ. ಅಂದ್ರೆ ಈ ಯೂನಿಟ್ ಅಲ್ಲಿ ಈ 2 ಚಾಪ್ಟರ್ಸ್ ನ ಓದಿದ್ರೆ 21 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಓಕೆ, ಹಾಗೆ ನಾವು 4th ಯೂನಿಟ್ಗೆ ಬಂದ್ರೆ, ಸೊ ಅದರಲ್ಲಿ 2 ಚಾಪ್ಟರ್ಸ್ಗಳಿದಾವೆ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಿಂಗ್ ಮತ್ತೆ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ. ಇದರಲ್ಲಿ ಮೊದಲನೇ ಚಾಪ್ಟರ್ಗೆ 8 ಮಾರ್ಕ್ಸ್ ವೇಟೇಜ್ ಇದೆ. ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿಗೆ 6 ಮಾರ್ಕ್ಸ್ ವೇಟೇಜ್ ಇದೆ. ಅಂದ್ರೆ ಈ 2 ಚಾಪ್ಟರ್ನ ಓದಿದ್ರೆ ನಾವು ಟೋಟಲ್ ಆಗಿ 15 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಹಾಗೆ ಕೊನೆ ಯೂನಿಟ್ಗೆ ಬಂದ್ರೆ ಅಲ್ಲಿ 3 ಚಾಪ್ಟರ್ಸ್ಗಳಿದಾವೆ. ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಂತ, ಈ ಚಾಪ್ಟರ್ಗೆ 7 ಮಾರ್ಕ್ಸ್ ವೇಟೇಜ್ ಇದೆ. ಇಕೋಸಿಸ್ಟಮ್ ಚಾಪ್ಟರ್ ನಂಬರ್ 12, ಈ ಚಾಪ್ಟರ್ಗೆ 5 ಮಾರ್ಕ್ಸ್ ವೇಟೇಜ್ ಇದೆ. ಹಾಗೆ ಕೊನೆಯ ಚಾಪ್ಟರ್ ನಂಬರ್ 13 ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಚಾಪ್ಟರ್ಗೆ 5 ಮಾರ್ಕ್ಸ್ ವೇಟೇಜ್ ಇದೆ. ಸೊ ಈ ಕೊನೆಯ ಯೂನಿಟ್ ಅಲ್ಲಿ ಏನು 3 ಚಾಪ್ಟರ್ಸ್ಗಳಿದಾವೆ, ಈ 3 ಚಾಪ್ಟರ್ಸ್ಗಳಿಂದ 16 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬರ್ತದೆ. ಸೊ ಟೋಟಲ್ ಆಗಿ 115 ಮಾರ್ಕ್ಸ್ ಆಗುತ್ತೆ ಮೇಡಮ್. ಸೊ ವಿದ್ಯಾರ್ಥಿ ಓದೋದಕ್ಕಿಂತ ಮುಂಚೆ ಅವರಿಗೆ ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಕೂಡ ಒಂದು ಗೊತ್ತಿರಬೇಕು. ಇಂಪಾರ್ಟೆಂಟ್. ಈಗ ಒಂದು ಕರೆ ನೋಡೋಣ. ಓಕೆ ಮೇಡಮ್, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ವೀರೇಶ್ ಅಂತ, ಅರ್ಕಲ್ಗೋಡಿಂದ ಫೋನ್ ಮಾಡ್ತಿದ್ದೀನಿ. ಪ್ರಶ್ನೆ ಕೇಳಿ ವೀರೇಶ್ ಅವರೇ. ಸರ್, ಇದು ಫಿಸಿಕ್ಸ್ ಮೊನ್ನೆ ಫೋನ್ ಮಾಡಿದ್ದೆ. ಓಕೆ, ತುಂಬಾ ಹೆಲ್ಪ್ ಆಯ್ತು. ಅದು ಫೇಲ್ ಆಗೋ ತರ ಇದೆ. ತುಂಬಾ ಹೆಲ್ಪ್ ಆಯ್ತು ಸರ್. ಗುಡ್. ಸರ್, ಅದೇ ತರ ನೀವು ಆಕಾಶವಾಣಿಯವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಅವ್ರಿಗೆ. ಥ್ಯಾಂಕ್ ಯು. ಹೇಳಿ, ಇವತ್ತಿನ ಪ್ರಶ್ನೆ ಕೇಳಿ. ಸರ್, ಅದೇ ಸ್ವಲ್ಪ ಭಯ ಆಗ್ತಿದೆ ಸರ್. ಏನ್ ಮಾಡೋದು? ಫೇಲ್ ಆಗೋ ತರ ಅನ್ನಿಸ್ತಿದೆ. ಏನ್ ಮಾಡೋದು ಸರ್? ಫೇಲ್ ಆಗೋ ತರ ಅನಿಸ್ತಾ ಇದೆ ಅಂತಂದ್ರೆ ಏನು ನಿಮಗೆ ಅರ್ಥನೇ ಆಗಿಲ್ವಾ? ಏನು ಅರ್ಧಂಬರ್ಧ ಸರ್? ಅರ್ಧಂಬರ್ಧ ಅರ್ಥ ಆಗಿದೆ. ಅಂದ್ರೆ ಈಗ ನೀವು ಏನಾದ್ರೂ ಆಯ್ತು, ಬಯಾಲಜಿನಲ್ಲಿ ಪಾಸ್ ಆಗ್ಲೇಬೇಕು. ಸರ್, ಬರೀ ಪಾಸ್ ಆದ್ರೆ ಸಾಕು. ಓಕೆ, ಸೊ ಬರೀ ಪಾಸ್ ಆದ್ರೆ ಸಾಕು ಅನ್ನೋ ಹಾಗಿದ್ರೆ ನಾನೊಂದು ನಿಮ್ಗೆ ಒಂದು ಈಸಿ ಮೆಥಡ್ ಅನ್ನ ಹೇಳ್ಕೊಡ್ತೇನೆ. ಈಗ ನೋಡಪ್ಪ, ಇಷ್ಟು ತನಕ ನಾನು ಹೇಳ್ದೆ ಚಾಪ್ಟರ್ ವೈಸ್ ವೇಟೇಜ್, ಹೌದಲ್ವಾ? ಈಗ ಮೊದಲನೇ ಯೂನಿಟ್ ಅಲ್ಲಿ ಫಸ್ಟ್ 3 ಚಾಪ್ಟರ್ಸ್ ಇದೆಯಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಇವು 3 ಚಾಪ್ಟರ್ ಈಸಿ ಇದೆಯೋ ಕಷ್ಟ ಇದೆಯೋ? ಈಸಿ ಇದೆ. ಓಕೆ, ಸೊ ಸೆಕೆಂಡ್ ಯೂನಿಟ್ಗೆ ಬರೋಣ. ಈ ಸೆಕೆಂಡ್ ಯೂನಿಟ್ ಅಲ್ಲಿ 3 ಚಾಪ್ಟರ್ಸ್ ಇದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅರ್ಥ ಆಗಿದೆಯಾ? ಅದು ಸ್ವಲ್ಪ ಅರ್ಥ ಆಗಿದೆ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಏನು ಅರ್ಥ ಆಗಿಲ್ಲ. ವೆರಿ ಗುಡ್. ಸೊ ಎವಲ್ಯೂಷನ್ ಚಾಪ್ಟರ್ ಸರ್, ಅದು ಅರ್ಧಂಬರ್ಧ ಸರ್. ಓಕೆ, ಈಗ ಹೇಳು ನೀನು. ಈಗ 13 ಚಾಪ್ಟರ್ ಅಲ್ಲಿ ಮೊದಲನೇ 3 ಚಾಪ್ಟರ್ ನಿನಗೆ ಅರ್ಥ ಆಗಿದೆ, ತೊಂದರೆ ಇಲ್ಲ, ಹೌದಾ? ಓಕೆ, ಇನ್ನು ನೆಕ್ಸ್ಟ್ ಸಕ್ಸೆಸಿವ್ ಚಾಪ್ಟರ್ಸ್ ಗಳು ಏನಿದಾವೆ ಅದರಲ್ಲಿ ಯಾವ ಚಾಪ್ಟರ್ ನಿನಗೆ ಈಸಿಯಾಗಿ ಅರ್ಥ ಆಗಿದೆ? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಓಕೆ, ವೆರಿ ಗುಡ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅರ್ಥ ಆಗಿದೆಯಾ? ಅದು ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಬಯೋಟೆಕ್ನಾಲಜಿ ಸರ್, ಅದು ಏನು ಅರ್ಥ ಆಗಿಲ್ಲ. ಬೇಡ, ಬಿಟ್ಬಿಟ್ಟು, ತೊಂದರೆ ಇಲ್ಲ. ಆರ್ಗನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅರ್ಥ ಆಗಿದೆ. ವೆರಿ ಗುಡ್. ಓಕೆ, ಇಕೋಸಿಸ್ಟಮ್ ಪರವಾಗಿಲ್ಲ. ಓಕೆ, ಅದು ಈಸಿ ಚಾಪ್ಟರ್. ಇಕೋಸಿಸ್ಟಮ್ ಜನರಲ್ ಚಾಪ್ಟರ್ ಅದು. ಓಕೆ, ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಅರ್ಥ ಆಗಿದೆ. ಓಕೆ, ನೋಡಪ್ಪ, ಈಗ ನಿನಗೆ ಯಾವ್ಯಾವ ಚಾಪ್ಟರ್ಗಳು ಅರ್ಥ ಆಗಿಲ್ವೋ ಅವನ್ನ ಬಿಟ್ಬಿಡು ನೀನು. ನಿನ್ನ ಟೆಕ್ಸ್ಟ್ ಬುಕ್ ಅಲ್ಲೇ ಇಲ್ಲ ಆ ಚಾಪ್ಟರ್ಗಳು. ಓಕೆ, ಈಗ ಮೊದಲನೇ 3 ಚಾಪ್ಟರ್ ಚೆನ್ನಾಗಿ ಅರ್ಥ ಆಗಿದೆ ಅಂತಂದೆ. ಈ ಮೊದಲನೇ 3 ಚಾಪ್ಟರ್ ಇಂದ ಔಟ್ ಆಫ್ 115 ನಿಮ್ಮ ಕ್ವಶನ್ ಪೇಪರ್ಲಿ, ಸೊ 28 ಮಾರ್ಕ್ಸ್ಗೆ ಕ್ವಶನ್ಸ್ ಬರ್ತದೆ. ಅವಲ್ಲೇನಪ್ಪ?
ಹಾ ಸರ್. ಓಕೆ, ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅರ್ಥ ಆಗಿದೆ ಅಂತ ಹೇಳಿದೆ. ಹಾ ಸರ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅರ್ಥ ಆಗಿದೆ ಅಂತ ಹೇಳಿದೆ, ಹಾ. ಹೌದಲ್ವಾ? ಸೊ ಈ 2 ಚಾಪ್ಟರ್ ಇಂದ 21 ಮಾರ್ಕ್ಸ್ಗೆ ಬರುತ್ತೆ ಕ್ವಶನ್ಸ್, ಹಾ ಸರ್. ಅಲ್ವೇನಪ್ಪ? ಓಕೆ, ಬಯೋಟೆಕ್ನಾಲಜಿ ಏನೋ ಅರ್ಥ ಆಗಿಲ್ಲ ಅಂತಂದೆ, ಬೇಡ ಬಿಟ್ಬಿಡು. ಈಗ ನೆಕ್ಸ್ಟ್ ಕೊನೆ ಯೂನಿಟ್ ನ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಒಂದು 70% ನೀನು ಚೆನ್ನಾಗಿದೆಯಾ ಅಂತ ಆಯ್ತು, ಹೌದಲ್ವಾ? ಸೊ ಈಗ ನೋಡು, ಮೊದಲನೇ ಯೂನಿಟ್ 28 ಮಾರ್ಕ್ಸು, ಥರ್ಡ್ ಯೂನಿಟ್ 21 ಮಾರ್ಕ್ಸು, ಲಾಸ್ಟ್ ಯೂನಿಟ್ 16 ಮಾರ್ಕ್ಸ್. ಸೊ ಎಷ್ಟಾಯ್ತು ಟೋಟಲ್? ಮೊದಲನೇದು 55 ಸಮಥಿಂಗ್ ಆಯ್ತು. ಓಕೆ, ಆಲ್ಮೋಸ್ಟ್ 70 ಆಯ್ತು, ಹಾ. ಅಲ್ವೇನಪ್ಪ? ಹಾ ಸರ್. ಸೊ 115 ಮಾರ್ಕ್ಸ್ ಕ್ವಶನ್ ಪೇಪರ್ ಏನಿದೆ ಹಾ. ಅದರಲ್ಲಿ ನೀನೀಗ ಏನ್ ಹೇಳ್ದೆ ಅರ್ಥ ಆಗಿದೆ ಅಂತ ಚಾಪ್ಟರ್ಸ್ಗಳು, ಈ ಚಾಪ್ಟರ್ಗಳನ್ನ ಓದ್ಕೊಂಡ್ರೆ ನೋಡಿಲಿ 70 ಮಾರ್ಕ್ಸ್ ಬರ್ತಾ ಇದೆ, ಹಾ. ಹೌದಲ್ವಾ? ಹಾ ಸರ್. 70 ಮಾರ್ಕ್ಸ್ ಅಲ್ಲಿ ಒಂದು 10 ರಿಂದ 15 ಮಾರ್ಕ್ಸ್ಗೆ ತಪ್ಪು ಮಾಡ್ತೀಯ ಅಂತ ಅನ್ಕೋ. ಹಾ. ಸೊ 55 ಮಾರ್ಕ್ಸ್ ಬಂತು ನಿನಗೆ ಔಟ್ ಆಫ್ 70, ಹಾ ಸರ್. ಹೌದಲ್ವಾ? ಹಾ. ಸೊ ಹಾಗಾಗಿ ಎದುರುಕೊಳ್ಳೋದು ಬೇಡ. ಸೊ ಈಗ ನಿನಗೆ ಏನು ಚಾಪ್ಟರ್ಗಳು ಅರ್ಥ ಆಗಿದ್ದಾವೆ ಆ ಚಾಪ್ಟರ್ಗಳನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡು. ಡೆಫಿನೆಟ್ ಆಗಿ ನಿನಗೆ 45 to 50 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 70. ಹಾ, ಸರಿ. ಎಷ್ಟು ಮಾರ್ಕ್ಸ್ ಬರಬೇಕಿತ್ತು ನಿನಗೆ ಬಯಾಲಜಿನಲ್ಲಿ? ಪಾಸ್ ಆಗಿದ್ರೆ ಪಾಸ್ ಆಗಿದ್ರೆ ಸಾಕು. ಈಗ ಎಷ್ಟು ಬರ್ತಾ ಇದೆ? 55. 50 to 55 ಬರ್ತಾ ಇದೆ. ಪ್ರಾಕ್ಟಿಕಲ್ಸ್ ಅಲ್ಲಿ ಮತ್ತೆ ಪ್ರಾಕ್ಟಿಕಲ್ಸ್ ಅಲ್ಲಿ 25 to 30 ಹೇಳಲಿಕ್ಕಾಗಲ್ಲ, ಬರ್ಬೋದು 30 ಬರ್ಬೋದು ಅಥವಾ 25 ಬರ್ಬೋದು. 25ನೇ ತಗೋ, 25 ಪ್ಲಸ್ 55 80 ಆಗೋಯ್ತಲ್ಲಪ್ಪ, ಹಾ ಸರ್. ಡಿಸ್ಟಿಂಕ್ಷನ್ ಆಗೋಯ್ತಲ್ಲ. ಹೆದರ್ಕೊಳ್ಳೋದು ಬೇಡ ಅಂತ. ವೀರೇಶ್ ಅವರೇ, ಇನ್ನೊಂದು ಕೆಲಸ ಮಾಡಪ್ಪ, ನೀನು ಫಸ್ಟ್ ಈ ಎಲ್ಲ ಚಾಪ್ಟರ್ಗಳನ್ನ ಚೆನ್ನಾಗಿ ಓದ್ಕೋ. ಹಾ. ಸಮಯ ಉಳಿದ್ರೆ ಹಾ. ಬೇರೆ ಯಾವ ಚಾಪ್ಟರ್ಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡ, ಅವನ್ನು ಕೂಡ ಓದ್ಕೋ. ಯಾಕೆಂತ ಹೇಳಿದ್ರೆ ಎವರಿ ಮಾರ್ಕ್ಸ್ ಕೌಂಟ್ಸ್, ಹಾ. ಹೌದಲ್ವೇನಪ್ಪ? Yes, ಓಕೆ, ಫೈನ್. ವೀರೇಶ್ ಅವರೇ, ಕಾರ್ಯಕ್ರಮದ ಕೊನೆಗೆ ಸರ್ ನಂಬರ್ ಕೊಡ್ತೀವಿ, ಮತ್ತೆ ನೀವು ಕರೆ ಮಾಡ್ಬಿಟ್ಟು ನೀವು ಮಾತಾಡ್ಕೊಳ್ಬಹುದು ಪರೀಕ್ಷೆಗೆ ಸಂಬಂಧಪಟ್ಟಂಗೆ. ಹಾ ಸರಿ. ಹಾ, ಧನ್ಯವಾದ. ಧನ್ಯವಾದ ಮೇಡಮ್, ಈಗ ಕ್ವಶನ್ ಪೇಪರ್ಗೆ ಬರೋಣ. ಸೊ ಕ್ವಶನ್ ಪೇಪರ್ಲಿ ಈ ವರ್ಷ ನಮಗೆ 4 ಪಾರ್ಟ್ಸ್ ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತ. ಈಗ ಪಾರ್ಟ್ ಎ ಬಂದ್ರೆ ಅಲ್ಲಿ 2 ಸೆಕ್ಷನ್ಸ್ಗಳು. ಪಾರ್ಟ್ ಎ ನಲ್ಲೇ ಸೆಕ್ಷನ್ 1, ಪಾರ್ಟ್ ಎ ನಲ್ಲೇ ಸೆಕ್ಷನ್ 2. ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಪಾರ್ಟ್ ಎ 1 ನಲ್ಲಿ 15 MCQs ಇರುತ್ತೆ, ಪಾರ್ಟ್ ಎ 2 ನಲ್ಲಿ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಯಾರು ಚೆನ್ನಾಗಿ ಟೆಕ್ಸ್ಟ್ ಬುಕ್ ನ ಓದಿರ್ತಾರೋ ಅವರು ಖಂಡಿತ ಈ ಪಾರ್ಟ್ ಇಂದ 20 ಕ್ವಶನ್ಸ್ಗಳನ್ನ ಖಂಡಿತ ಸ್ಕೋರ್ ಮಾಡಬಹುದು. ಹಾಗೆ ಪಾರ್ಟ್ ಬಿ ಗೆ ಬಂದ್ರೆ, ಸೊ ಪಾರ್ಟ್ ಬಿ ನಲ್ಲಿ ಅಲ್ಲಿ 8 ಕ್ವಶನ್ಸ್ಗಳಿರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಔಟ್ ಆಫ್ 8 ಕ್ವಶನ್ಸ್ ವಿದ್ಯಾರ್ಥಿ ಬರಿಬೇಕಾಗಿರೋದು 5 ಕ್ವಶನ್ಸ್ಗಳಿಗೆ ಮಾತ್ರ. ಅಂದ್ರೆ 3 ಕ್ವಶನ್ಸ್ ಚಾಯ್ಸ್ ಇರುತ್ತೆ ಪಾರ್ಟ್ ಬಿ ನಲ್ಲಿ. ನೆಕ್ಸ್ಟ್ ಪಾರ್ಟ್ ಸಿ ಗೆ ಬಂದ್ರೆ ಅಲ್ಲೂ ಕೂಡ 8 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ವಿದ್ಯಾರ್ಥಿ ಅಟೆಂಡ್ ಮಾಡಬೇಕಾಗಿರೋದು 5 ಕ್ವಶನ್ಸ್ಗಳು, 15 ಮಾರ್ಕ್ಸ್ ಬರುತ್ತೆ ಅಲ್ಲಿ, ಅಲ್ವಾ? ಈಗ ಮಾತಾಡೋಣ ಸರ್, ಒಂದ್ ಕರೆ ನೋಡ್ಬಿಟ್ಟು. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಚಿಕ್ಕಮಂಗ್ಳೂರಿಂದ ಚಿನ್ಮಯಿ. ಚಿನ್ಮಯಿ. MCQ ಕ್ವಶನ್ ಸ್ವಲ್ಪ ಕೆಲವೊಂದು ಕ್ವಶನ್ ಕಷ್ಟ ಇರುತ್ತೆ ಅಂತ. ಚಿನ್ಮಯಿ, ತಾವು ಸೆಕೆಂಡ್ PUC ನ? ಹೌದು ಮ್ಯಾಮ್. ಹೇಳಿ. ಈಗ MCQ ಅಲ್ಲಿ ಇಯರ್ ಇಂದ ಏನಾದ್ರು ಕೇಳ್ತಾರಾ ಸರ್? ನೋಡಪ್ಪ, ಎಕ್ಸ್ಪೆಷಲಿ ಈ 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಈ 1 ಮಾರ್ಕ್ ಕ್ವಶನ್ಸ್ಗಳು ರಿಪೀಟೇಷನ್ ಆಗೋದು ಬಹಳ ಕಡಿಮೆ. ಅಂದ್ರೆ ಈಗ ನಾನು ಕೇಳಿದೀಗ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೀಯರು ಆತರ ಏನಾದ್ರು ಕೇಳೋದುಂಟಾ? ಇಲ್ಲ ಕಣಪ್ಪ, ಬಹಳ ಸಿಂಪಲ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. MCQs ತುಂಬಾ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದ್ನಲ್ಲ, 5 ಕ್ವಶನ್ಸ್ ಗಳು ಮಾತ್ರ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಇರುತ್ತೆ ಔಟ್ ಆಫ್ 15. ಇನ್ನ 10 ಕ್ವಶನ್ಸ್ ಗಳನ್ನ ಈಸಿಯಾಗಿ ಕೇಳ್ತಾರೆ. ಮತ್ತೆ ಇಯರ್ಸ್ ಇದೆಯಲ್ಲ, ನಮ್ಮ ಬಯಾಲಜಿನಲ್ಲಿ ಇಯರ್ಸ್ ಗಳಿರೋದು ಬಹಳ ಕಡಿಮೆ. ಇಲ್ವೇ ಇಲ್ಲ. ಎಲ್ಲೋ ನೀವು ಹುಡ್ಕೋದ್ರೆ, ಹೋಲ್ ಟೆಕ್ಸ್ಟ್ ಬುಕ್ ಹುಡ್ಕೋದ್ರೆ ನಿಮ್ಗೆ 1 or 2 ಸಿಗ್ಬೋದು ಅಷ್ಟೇ ಇಯರ್ಸ್ಗಳು. ಸೈಂಟಿಸ್ಟ್ಗಳ ಹೆಸರು ಮತ್ತೆ ಸೈಂಟಿಸ್ಟ್ಗಳ ಹೆಸರುಗಳು ತುಂಬಾ ಇದಾವೆ, ಆದ್ರೆ ಇಯರ್ಸ್ಗಳು ಸಿಗೋದು ಬಹಳ ಕಡಿಮೆ. ಇಯರ್ಸ್ಗಳ ಮೇಲೆ ಏನಪ್ಪಾ, ಸೈಂಟಿಸ್ಟ್ ನೇಮ್ ಬಗ್ಗೆ. ಹೌದು, ಸೈಂಟಿಸ್ಟ್ ನೇಮ್ಗಳ ಬಗ್ಗೆ ಕೇಳ್ಬೋದು. ನಾನು ಹೇಳ್ತೀನಿ, ಸೈಂಟಿಸ್ಟ್ಗಳಿದ್ದಾರೆ ನಮ್ಮ ಬಯಾಲಜಿನಲ್ಲಿ, ಇಂಪಾರ್ಟೆಂಟ್ ಸೈಂಟಿಸ್ಟ್ಗಳೇ. ಅದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಸೈಂಟಿಸ್ಟ್ಗಳಿದ್ದಾರೆ. ನೀವು ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಯಾವುದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ತಗೊಂಡ್ರೆ ಅದರಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಇದೆ. ಹೌದು. ಸುತಾನ ಮತ್ತೆ ಬೋವೇರಿನ ಜ್ಞಾಪಕ ಇಟ್ಕೋಬೇಕು ನೀವು. TH ಮಾರ್ಗನ್ ಇದೆ. ಹೌದು. ಮತ್ತೆ ಮೆಂಡಿಲಿಯನ್ ಡಿಸಾರ್ಡರ್ಸ್ ಇದೆ, ಜ್ಞಾಪಕ ಇಟ್ಕೋಬೇಕು. ಹಾಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಗೆ ಬಂದ್ರೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಇದೆ. ಗ್ರಿಫಿತ್ ಏನೋ ಸೈಂಟಿಸ್ಟ್ ನೇಮ್ ಅನ್ನು ಜ್ಞಾಪಕ ಇಟ್ಕೋಬೇಕು. ಅವೇರಿ ಮೆಕ್ರಾಯ್ಡ್ ಮೆಕಾರ್ಟಿ ಇದೆ, ಜ್ಞಾಪಕ ಇಟ್ಕೋಬೇಕು.
ಹರ್ಷಿಯನ್ ಚೇಸ್ ಇದೆ, ವ್ಯಾಟ್ಸನ್ ಅಂಡ್ ಕ್ರಿಕ್ ಇದೆ, ಮೊಸೆಲ್ಸನ್ ಅಂಡ್ ಸ್ಟಾಲ್ಸ್ ಇದೆ, ಹೌದಲ್ವಾ? ಜಾಕೋಬ್ ಅಂಡ್ ಮೊನಾಡ್ ಇದೆ, ಅಲೆಕ್ ಜಫ್ರಿ ಇದೆ, ಹೌದಲ್ವಾ? ಇವೆಲ್ಲ ನೋಡಿ 5 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ಸ್ಗಳೇನೆ. ಸೊ ಹಾಗಾಗಿ ಸೈಂಟಿಸ್ಟ್ ಜೊತೆಗೆ ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು. ಸೈಂಟಿಸ್ಟ್, ಆ ಸೈಂಟಿಸ್ಟ್ ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಸರ್, ಮತ್ತೆ ಈಗ ಫಿಗರ್ಸ್ ಈಗಿದೆ, ಫ್ಲೋ ಚಾರ್ಟ್ಸ್ ಎಲ್ಲ ಇದೆ, ಹಂಗಾಗಿ ಆ ಫ್ಲೋ ಚಾರ್ಟ್ ಇಂದ ಏನಾದ್ರೂ MCQ ಕೇಳ್ಬೋದು ಸರ್? ಕೇಳ್ಬೋದು, ಖಂಡಿತ ಕೇಳ್ಬೋದು. ಫ್ಲೋ ಚಾರ್ಟ್ ಇಂದನೂ ಕೇಳ್ಬೋದು, ಡಯಾಗ್ರಾಮ್ ಇಂದನೂ ಕೇಳ್ಬೋದು. ಈಗ ಸಪೋಸ್ ನಾನೀಗ ಹಾರ್ಟ್ಸ್ ಅಂತ ಹೇಳಿದ್ನಲ್ಲ, ಔಟ್ ಆಫ್ 15 5 ಮಾರ್ಕ್ಸ್ ನಿಮ್ಗೆ ಹಾರ್ಟ್ಸ್ ಲೆವೆಲ್ ಅಲ್ಲಿ ಕೇಳ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಫ್ಲೋ ಚಾರ್ಟ್ ಮೇಲೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಡಯಾಗ್ರಾಮ್ ಮೇಲೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ, ಹೌದಲ್ವಾ? ಹಾಗಾಗಿ ಓದ್ಬೇಕು, ಕಂಪ್ಲೀಟ್ ಓದ್ಬೇಕು. ನಿಮ್ ಇಂಟೆನ್ಷನ್ ಏನು? ಔಟ್ ಆಫ್ ಔಟ್ ತೆಗಿಬೇಕು ಅಂತ ನಿಮ್ ಇಂಟೆನ್ಷನ್. ಹೌದು. ಅಂದ್ಮೇಲೆ ಯಾವ್ದನ್ನು ಬಿಡಕ್ ಹೋಗ್ಬಾರ್ದು, ಎಲ್ಲದನ್ನು ಓದ್ಬೇಕು ನೀವು. ಈಗ ಮತ್ತೆ ಈಗ 68-70 ಮಾರ್ಕ್ಸ್ ಬಂತು ಅನ್ಕೊಳ್ಳಿ, ಈಗ ಬೇರೆ ಟೀಚರ್ಸ್ ಮತ್ತೆ ಇನ್ನೊಂದ್ಸತಿ ಎಲ್ಲಿ ಮಾರ್ಕ್ಸ್ ಹಿಡಿಯುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ? ನೋಡಪ್ಪ, MCQs ಅಲ್ಲಿ ಎಲ್ಲೂ ಕೂಡ ನಾವು ಮಾರ್ಕ್ಸ್ ನ ಹಿಡಿಲಿಕ್ಕೆ ಚಾನ್ಸಸ್ ಇರಲ್ಲ. ಯಾಕೆಂತ ಹೇಳಿದ್ರೆ ಒಂದೇ ಆನ್ಸರ್, ಹೌದಲ್ವಾ? ಸೊ ಮಾರ್ಕ್ಸ್ ನಿಮ್ಗೆ ಎಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ, ಸಪೋಸ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಏನ್ ಹೇಳುತ್ತೆ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಲೇಬ್ಲಿಂಗ್ಸ್ ಇದೆಯೋ ಆ ಲೇಬ್ಲಿಂಗ್ಸ್ ನೇ ಮಾಡಬೇಕು. ಡಯಾಗ್ರಾಮ್ ಯೂಶಲಿ ಡಯಾಗ್ರಾಮ್ಗೂ ಕೂಡ 1 ಮಾರ್ಕ್ ಇರುತ್ತೆ. ಸೊ ನೀವು ಡಯಾಗ್ರಾಮ್ ನ ಹೇಗ್ ಬೇಕಾಗಿ ಬರೀಲಿಕ್ಕೆ ಆಗಲ್ಲ. ಸೊ ಡಯಾಗ್ರಾಮ್ ಕೂಡ ಏನಾಗಿರ್ಬೇಕು, ಸ್ವಲ್ಪ ನೀಟ್ ಆಗಿರ್ಬೇಕು. ಸರ್, ಈಗ 5 ಮಾರ್ಕ್ಸ್ ಡಯಾಗ್ರಾಮ್ ಕೇಳಿದ್ರು ಅಂದ್ರೆ ಮಿನಿಮಮ್ 8 ಲೇಬಲಿಂಗ್ಸ್ ಇರಲೇಬೇಕು, ಮಿನಿಮಮ್ 8 ಲೇಬಲಿಂಗ್ಸ್. ಯಾಕೆಂತ ಹೇಳಿದ್ರೆ ಈಚ್ ಲೇಬಲಿಂಗ್ ಕ್ಯಾರೀಸ್ ಹಾಫ್ ಮಾರ್ಕ್. ಸೊ 8 ಮಾಡಿದ್ರೆ ನೀವು ಅಲ್ಲಿ ನಿಮ್ಗೆ 4 ಮಾರ್ಕ್ಸ್ ಬಂತು. 1 ಮಾರ್ಕ್ಸ್ ಆಫ್ ಕೋರ್ಸ್ ಡಯಾಗ್ರಾಮ್ಗೆ ಕೊಡ್ಲೇಬೇಕಾಗ್ತದೆ. ಮಿನಿಮಮ್ 8 ಲೇಬಲಿಂಗ್ಸ್ ಇರ್ಲೇಬೇಕಣಪ್ಪ. ಆ ತರದ ಕ್ವಶನ್ಸ್ಗಳನ್ನೇ 5 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗಾಗಿ ನೀವು ಗೆಸ್ ಮಾಡ್ಬೋದು, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ಸ್ಗಳನ್ನ, ಯಾವ ಡಯಾಗ್ರಾಮ್ಸ್ಗಳನ್ನ 5 ಮಾರ್ಕ್ಸ್ ಕೇಳ್ಬೋದು. ಯು ಕ್ಯಾನ್ ಗೆಸ್, ಹೌದಲ್ವಾ? ಮ್ಯಾಮ್, ಫಿಸಿಕ್ಸ್ ಕ್ಲಾಸ್ ಚೆನ್ನಾಗಿ ಮಾಡ್ಕೊಟ್ಟೆ. ನಾನು ಡೌಟ್ ಕೇಳೋದಕ್ಕೂ ಫೋನ್ ಮಾಡಿದ್ದೆ ಮ್ಯಾಮ್, ಚೆನ್ನಾಗಿ ಎಲ್ಲ ಮಾಡಿದ್ರು. ಯಾರ್ ಬೇಕಾದ್ರೂ ಡೌಟ್ ನ ಎದುರುಕೊಂಡಂಗೆ ಕೇಳ್ಬೋದು ಅಂತ ಹೇಳಕ್ ಇಷ್ಟಪಟ್ಟು. ಥ್ಯಾಂಕ್ ಯು. ಆಕಾಶವಾಣಿಗಾಗಿರ್ಬೋದು, ಈಗ ಟೀಚರ್ಸ್ ಏನ್ ನಮಗೆ ಹೇಳ್ತಾ ಇದಾರೆ ಮಕ್ಳಿಗೆಲ್ಲಾರ್ಗುನು, ನಮ್ಗಂತೂ ತುಂಬಾ ಹೆಲ್ಪ್ ಆಗ್ತಿದೆ. ನಾನು SSLC ಕೂಡ ಕೇಳಿದ್ದೆ. ಈಗ ಹಂಗಾಗಿ ಸೆಕೆಂಡ್ PU ಇತ್ತು ಅಂತ ನಂಗೆ ಮೊದ್ಲಿಂದಾನೆ ಗೊತ್ತಿತ್ತು, ಹಂಗಾಗಿ ಮಿಸ್ ಮಾಡ್ದಲ್ಲ ಕೇಳ್ತಾ ಇದ್ದೀನಿ. ಕೇಳಮ್ಮ, ಆಯ್ತಾಯ್ತು. ಧನ್ಯವಾದ. ಒಳ್ಳೆ ಮಾರ್ಕ್ಸ್ ಬರ್ಲಿ ನಿಮ್ಗೆ. ಓಕೆ, ಈಗ ನಾವು ಕ್ವಶನ್ ಪೇಪರ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಲಾಸ್ಟ್ ಪಾರ್ಟ್ ಅನ್ನ ಹೇಳ್ತಾ ಇದ್ದೆ ನಾನು, ಪಾರ್ಟ್ ಡಿ. ಸೊ ಪಾರ್ಟ್ ಡಿ ನಲ್ಲಿ ಮತ್ತೆ ಅಲ್ಲಿ 2 ಸೆಕ್ಷನ್ಸ್ ಬರುತ್ತೆ ಮೇಡಮ್, ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಅಂತ. ಸೆಕ್ಷನ್ 1 ನಲ್ಲಿ 8 ಕ್ವಶನ್ಸ್ ಇರುತ್ತೆ, ಬಹಳ ಸಿಂಪಲ್ ಕ್ವಶನ್ಸ್ಗಳು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಅಲ್ಲಿ ವಿದ್ಯಾರ್ಥಿಗಳು ಔಟ್ ಆಫ್ 8 4 ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ 50% ಚಾಯ್ಸ್ ಇದೆ ಮಕ್ಕಳಿಗೆ, ಪಾರ್ಟ್ ಡಿ ಸೆಕ್ಷನ್ 1 ನಲ್ಲಿ. ಹಾಗೆ ಸೆಕ್ಷನ್ 2 ಬಂದ್ರೆ ಇದು ಡಿಫಿಕಲ್ಟ್ ಮಕ್ಕಳಿಗೆ. ಯಾಕೆ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈ ವರ್ಷದ ನಮ್ಮ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಪ್ರಕಾರ ಸೊ 20 ಮಾರ್ಕ್ಸ್ಗೆ ಹಾರ್ಟ್ಸ್ ಲೆವೆಲ್ ಕ್ವಶನ್ ಕೇಳಬೇಕು ಅಂತ ಇದೆ. ಆ 20 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ MCQsಗೆ ಹೊರಟೋಯ್ತು, ಅಲ್ಲಿ ಬಂದ್ಬಿಡುತ್ತೆ ಹಾರ್ಟ್ಸ್. ಇನ್ನು 15 ಮಾರ್ಕ್ಸ್ ಏನಿದೆ, ಆ 15 ಮಾರ್ಕ್ಸ್ಗೆ ಏನು 3 ಕ್ವಶನ್ಸ್ಗಳನ್ನ ಕೇಳಬೇಕು, ಆ 3 ಕ್ವಶನ್ಸ್ಗಳನ್ನ ಪಾರ್ಟ್ ಡಿಯ S2 ಅಲ್ಲಿ ಬರುತ್ತೆ. ಸೊ ಈ 3 ಕ್ವಶನ್ಸ್ಗಳು ಬೇರೆ ಕ್ವಶನ್ಸ್ಗಳಿಗಿನ್ನ ಸ್ವಲ್ಪ ಭಿನ್ನವಾಗಿರ್ತದೆ. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ಹಾರ್ಟ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ನಾರ್ಮಲ್ ಆಗಿ ಏನಂತ ಕೇಳ್ತೀವಿ ನಾವು, ಎಕ್ಸ್ಪ್ಲೈನ್ ಅಂತ ಕೇಳ್ತೀವಿ, ಮೆನ್ಷನ್ ಅಂತ ಕೇಳ್ತೀವಿ. ಸೊ ಈ ತರದ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತೀವಿ. ಬಟ್ ಈ ಸೆಕ್ಷನ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ರೀಸನಿಂಗ್ ಟೈಪ್ ಇರುತ್ತೆ ಅಥವಾ ಅನಾಲಿಟಿಕಲ್ ಟೈಪ್ ಇರುತ್ತೆ. ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಬಹುದಾ? ಅಂದ್ರೆ ಸಾಕಷ್ಟು ಜನ ಮಕ್ಕಳು ಕೇಳ್ತಿದ್ದಾರೆ. ಓಕೆ. ಸೊ ಈಗ ಮೇಡಮ್, ಒಂದು ಕ್ವಶನ್, ಒಂದು ಡಯಾಗ್ರಾಮ್ ನ ತಗೋಣ. ನಾರ್ಮಲ್ ಆಗಿ ಹೇಗೆ ಕೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೋ ಅಂತ ಕೇಳ್ತಾ ಇದ್ವಿ. ಸೊ ಅದು ನಾರ್ಮಲ್ ಕ್ವಶನ್ ಆಯ್ತು. ಬಟ್ ಈ ಸಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ಲೇ ಡಯಾಗ್ರಾಮ್ ಕೊಟ್ಬಿಡ್ತಾರೆ, ಲೇಬ್ಲಿಂಗ್ ಕೊಟ್ಟಿರಲ್ಲ. ಯಾವುದೋ ಒಂದು ಲೇಬ್ಲಿಂಗ್ಸ್ಗೆ ABCD ಅಂತ ಕೊಟ್ಬಿಡ್ತಾರೆ, ABCD ಅಂಡ್ E ಅಂತ ಕೊಟ್ಬಿಡ್ತಾರೆ. ಈಗ ABCD ಅಂಡ್ E ಅಂತ ಏನಿದೆ ಅದನ್ನ ಫಸ್ಟ್ ವಿದ್ಯಾರ್ಥಿ ಐಡೆಂಟಿಫೈ ಮಾಡಬೇಕು. ಅಂದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ ಇದು ಏನಿರ್ಬೋದು ಅಂತ. ಅಷ್ಟೇ ಅಲ್ಲ, ಐಡೆಂಟಿಫೈ ಮಾಡಿ ಬರೆಯೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವನು ಯಾವುದನ್ನ ಐಡೆಂಟಿಫೈ ಮಾಡಿದನೋ ಅದೇನು ಕೆಲಸ ಮಾಡುತ್ತೆ. ಸಪೋಸ್ ಈಗ ನಾವು ಎಂಬ್ರಿಯೋ ಸ್ಯಾಕ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಲಾರ್ಜ್ ಸೆಲ್ ಅಂತ ಇದೆ, ಆಂಟಿಪೋಡಲ್ಸ್ ಅಂತ ಇದೆ, ಪೊಲಾರ್ ನ್ಯೂಕ್ಲಿಯೈ ಅಂತ ಇದೆ, ಸೈನರ್ಜಿಡ್ಸ್ ಅಂತ ಇದೆ. ಸೊ ಇದನ್ನ ಲೇಬಲ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಅಲ್ಲಿ ABCD ಅಂತ ಕೊಟ್ಟಿದ್ದಾರೆ, ಲೇಬಲ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಸಪೋಸ್ ಸೈನರ್ಜಿಸ್ ಅಂತ ಇದೆ, ಸೈನರ್ಜಿಸ್ ಅಂತ ಗೊತ್ತು ಅವನಿಗೆ, ಲೇಬಲ್ ಮಾಡಿದಾನೆ.
ಬಟ್ ಆ ಸೈನರ್ಜಿಸ್ ಏನ್ ಕೆಲಸ ಮಾಡುತ್ತೆ ಅದು ಕೂಡ ಗೊತ್ತಿರಬೇಕು. ಸೊ ಈ ತರ ಸ್ವಲ್ಪ ಬದಲಾವಣೆ ಇದೆ ಕ್ವಶನ್ ಪೇಪರ್ ಅಲ್ಲಿ. ಹಿಂದೆ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಸಪೋಸ್ ಎಕ್ಸ್ಪ್ಲೈನ್ ಲ್ಯಾಕ್ ಓಪರಾನ್ ಕಾನ್ಸೆಪ್ಟ್ ಅಂತ ಕೇಳ್ತಾ ಇದ್ವಿ. ಸೊ ಈಗ ಅದನ್ನ ಸೈಂಟಿಸ್ಟ್ ಮೇಲೆ ಕೇಳ್ತಾರೆ. ಸಪೋಸ್ ಯಾರು ಜಾಕೋಬ್ ಅಂಡ್ ಮೊನಾರ್ಡ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ನ, ಆ ಸೈಂಟಿಸ್ಟ್ ಮೇಲೆ ಕೇಳ್ಬೋದು. ಸೊ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಕ್ವಶನ್ಸ್ ಗಳನ್ನ, ಟ್ವಿಸ್ಟ್ ಮಾಡ್ತಾರೆ. ಮತ್ತೆ ಗೊತ್ತಿದೆ ಅಂತ ಪೇಜ್ ಗಟ್ಲೆ ಬರ್ಕೊಂಡು ಹೋಗಕ್ಕೂ ಆಗಲ್ಲ. ಏನ್ ಬೇಕೋ ಅಷ್ಟೇ ಬರಿಬೇಕು. ಮತ್ತೆ ನಮ್ಮ ಬಯಾಲಜಿನಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ಆಲ್ಟರ್ನೇಟ್ ಟರ್ಮ್ಸ್ ಗಳು ಬರ್ತವೆ, ಅಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಬರ್ತದೆ. ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಸೊ ಸಿಂಪಲ್ ಆಗಿ ಕೇಳೋದಾದ್ರೆ, ಎಕ್ಸ್ಪ್ಲೈನ್ ದ ಟಿಎಸ್ ಆಫ್ ಮೆಚೂರ್ ಆಂಥರ್, ಅಥವಾ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟಿಎಸ್ ಆಫ್ ಮೆಚೂರ್ ಆಂಥರ್. ಇದು ನಾರ್ಮಲ್ ಕ್ವಶನ್. ಅಥವಾ ಇದನ್ನ ಟ್ವಿಸ್ಟ್ ಮಾಡೋದಾದ್ರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ನೋಡಿ, ಮೈಕ್ರೋಸ್ಪೊರಾಂಜಿಯಂ ಏನ್ ಬಂತು, ಸೇಮ್ ಅಂತಾರೆ ಅದು. ಆದ್ರೆ ಮಗುಗೆ ಆ ಮೈಕ್ರೋಸ್ಪೊರಾಂಜಿಯಂ ಅಂತ ಹೆಸರು ಗೊತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವನೇನಾದ್ರೂ ಬರೀ ಟಿಎಸ್ ಆಫ್ ಆಂಥರ್ ಅಂತ ಓದ್ಕೊಂಡಿದ್ರೆ ಗೊತ್ತಾಗಲ್ಲ. ಮಾತಾಡೋಣ ಸರ್ ಇದ್ರ ಬಗ್ಗೆ. ಒಂದ್ ಕರೆ ನೋಡೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಶ್ರೀಧರ್ ಅಂತ ಸರ್. ನನ್ ಕ್ವಶನ್ ಬಂದು ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ. ಈ ಕ್ವಶನ್ ಅಲ್ಲಿ 3 ಮಾರ್ಕ್ ಮತ್ತೆ 5 ಮಾರ್ಕ್ ಅಲ್ಲಿ ಸರ್ ಸ್ಪ್ಲಿಟಿಂಗ್ ಯಾವ ಚಾಪ್ಟರ್ ಇಂದ ಆಗುತ್ತೆ, ಮತ್ತೆ ಸ್ಪ್ಲಿಟಿಂಗ್ ಆದ್ರೆ ಮ್ಯಾಕ್ಸಿಮಮ್ ಟೈಮ್ಸ್ 1 ಮಾರ್ಕಿಗೆ ಡೆಫಿನೇಷನ್ ಕೇಳೋ ತರ ಇರುತ್ತೆ. ಆ ಕ್ವಶನ್ ಡೆಫಿನೇಷನ್ ಆಕ್ಯುರೇಟ್ ಆಗಿಲ್ಲ ಅಂದ್ರೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರಲ್ಲ. ಹೌದು. ಹಾಗಾಗಿ ಡೆಫಿನೇಷನ್ ಯಾವ ಚಾಪ್ಟರ್ ಇಂದ ಯಾವ ತರ ಬರ್ಬೋದು ಅಂತ. ನೋಡಪ್ಪ, 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಸ್ಪ್ಲಿಟ್ ಕ್ವಶನ್ಸ್ ನ ಕೇಳೋದು ಕಡಿಮೆ. ಏನು ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಇದೆ, ಇಲ್ಲಿ ಸ್ಪ್ಲಿಟ್ ಕ್ವಶನ್ಸ್ ಗಳು ಬರೋದು ಬಹಳ ಕಡಿಮೆ. ಸ್ಪ್ಲಿಟ್ ಕ್ವಶನ್ಸ್ ಕೇಳಿದ್ರೆ, ಎಕ್ಸ್ಪೆಷಲಿ ನಾವು ಈಗ ಏನು ಪಾರ್ಟ್ ಡಿ ಇದೆ, ಪಾರ್ಟ್ ಡಿ ನಲ್ಲಿ S1 ಮತ್ತೆ S2 ಅಂತ ಏನಿದೆ, ಅಲ್ಲಿ ನಾವು ಕೇಳ್ಬೋದು. ಆಯ್ತಾ? ಸೊ ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಕೇಳ್ಬೋದು. ಸಪೋಸ್ ಯಾವ ಚಾಪ್ಟರ್ ಇಂದ, ಯಾವ ಚಾಪ್ಟರ್ಗೆ 5 ಮಾರ್ಕ್ಸ್ ಇಂದನೇ ಕೇಳಬೇಕು ಅಂತ ಇದೆಯೋ ಕ್ವಶನ್ಸ್ಗಳನ್ನ, ಸೊ ಆ ಚಾಪ್ಟರ್ಗಳಲ್ಲಿ ನಾವು ಏನ್ ಮಾಡ್ತೀವಿ, ಕ್ವಶನ್ ಸ್ಪ್ಲಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಚಾಪ್ಟರ್ 1, 2, 4, 5, 7, 8, 9, 10 ಮತ್ತೆ 11 ನೋಡಿ, ಈ ಇಷ್ಟು ಚಾಪ್ಟರ್ಸ್ ಏನು ಹೇಳಿದೆ, ಎಕ್ಸ್ಪೆಷಲಿ ಈ ಇಷ್ಟು ಚಾಪ್ಟರ್ಸ್ ಗಳಿಂದ ನಾವು 5 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಯಾವ ಕ್ವಶನ್ ಅನ್ನು ಬೇಕಾದ್ರೂ ಸ್ಪ್ಲಿಟ್ ಮಾಡ್ಬೋದು. ಸಪೋಸ್ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ಏನು ಲಾಸ್ಟ್ ಚಾಪ್ಟರ್ ಇಕೋಸಿಸ್ಟಮ್ ಅಥವಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಏನಿದೆ, ಈಗ ನೋಡಿ ಅದಕ್ಕೆ ಮಾರ್ಕ್ಸ್ ವೇಟೇಜ್ ಎಷ್ಟಿದೆ, 5 ಮಾರ್ಕ್ಸ್ ವೇಟೇಜ್ ಇದೆ, ಹೌದಲ್ವಾ? ಓಕೆ, ಈಗ ನಾನು ಒಂದೇ ಒಂದು ಕ್ವಶನ್ ಕೇಳ್ಬಿಟ್ರೆ ಆ ಚಾಪ್ಟರ್ ಇಂದ ಏನಾಗುತ್ತೆ, ವಿದ್ಯಾರ್ಥಿ ಆ ಚಾಪ್ಟರ್ನ ಕಂಪ್ಲೀಟ್ ಓದಿರ್ತಾನೆ, ನಾನು ಯಾವುದೋ ಒಂದೇ ಒಂದು ಕ್ವಶನ್ ಕೇಳ್ಬಿಟ್ರೆ ಅವನಿಗೆ ಗೊಂದಲ ಆಗುತ್ತೆ. ಅದಕ್ಕೆ ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿತ್ ಇನ್ ದ ಚಾಪ್ಟರ್ ಅನ್ನೇನೆ ನಾವೇನ್ ಮಾಡ್ತೀವಿ, ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. 2 ಮಾರ್ಕ್ಸಿಗೆ ಒಂದು ಕಾನ್ಸೆಪ್ಟ್, 3 ಮಾರ್ಕ್ಸಿಗೆ ಒಂದು ಕಾನ್ಸೆಪ್ಟ್ ಅನ್ನು ತಗೋತೀವಿ, ಹೌದಲ್ವಾ? ಸೊ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇದಲ್ಲ ಸರ್, ಆ ಚಾಪ್ಟರ್ ಅಲ್ಲಿ ಸ್ಪ್ಲಿಟಿಂಗ್ ಆಗೋ ಸಾಧ್ಯತೆ ಇರಬಹುದು. ಖಂಡಿತ. ನೋಡಿ, ನಾವು ಯಾವ ಕಂಟೆಂಟ್ ಅನ್ನು ನಾವು ಸ್ಪ್ಲಿಟ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಂತ ಇದೆ, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಇದೆ. ಈಗ ಮೆಂಡಿಲಿಯನ್ ಡಿಸಾರ್ಡರ್ಸ್ ಏನಿದೆ, ಅದರಲ್ಲಿ ಏನು 5 ಡಿಸಾರ್ಡರ್ಸ್ ಏನಿದೆ, ಒಂದು ಡಿಸಾರ್ಡರ್ ನಾವು 5 ಮಾರ್ಕ್ಸ್ ಕೇಳಲಿಕ್ಕೆ ಆಗಲ್ಲ. ಸಪೋಸ್ ಸಿಕಲ್ ಸೆಲ್ ಅನಿಮಿಯಾ ಇದೆ, ಹಿಮೋಫೀಲಿಯಾ ಇದೆ, ಸಿಸ್ಟಿಕ್ ಫೈಬ್ರೋಸಿಸ್ ಇದೆ, ಹೌದಲ್ವಾ? ಸೊ ಒಂದೇ ಡಿಸೀಸ್ ನ 5 ಮಾರ್ಕ್ಸ್ ಕೇಳಲಿಕ್ಕಾಗಲ್ಲ. ಹಾಗೇನ್ ಮಾಡ್ತೀವಿ, ಎಕ್ಸ್ಪ್ಲೈನ್ ಎನಿ 2 ಮೆಂಡಿಲಿಯನ್ ಡಿಸಾರ್ಡರ್ಸ್, ಹೌದಲ್ವಾ? ಆಗ ಮಾರ್ಕ್ಸ್ ಏನಾಯ್ತು, 2.5 ಆಯ್ತು. ಅಥವಾ ನಾವೇ ಕೊಟ್ಬಿಡ್ತೀವಿ, ರೈಟ್ ಎ ನೋಟ್ ಆನ್ ಮೆಂಡಿಲಿಯನ್ ಡಿಸಾರ್ಡರ್, ಯಾವುದು, ಸಿಕಲ್ ಸೆಲ್ ಅನಿಮಿಯಾ 3 ಮಾರ್ಕ್ಸ್, ಹಿಮೋಫೀಲಿಯಾ 2 ಮಾರ್ಕ್ಸ್. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಮೇಲೆ ಕೇಳ್ಬೋದು, ಯಾವುದು 21st ಟ್ರೈಸೋಮಿ ಕೇಳ್ಬೋದು, ಕ್ಲೈನ್ಫರ್ಟರ್ ಸಿಂಡ್ರೋಮ್ ಕೇಳ್ಬೋದು, ಟರ್ನರ್ ಸಿಂಡ್ರೋಮು. ಸೊ ನೋಡಿ, ಇವೆಲ್ಲ ಶಾರ್ಟ್ ನೋಟ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ಇವನ್ನ ನಾವು ಸ್ಪ್ಲಿಟ್ ಕ್ವಶನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೌದಲ್ವಾ? ರೈಟ್. ಓಕೆ, ಮತ್ತೆ ಬೇರೆ ಏನೇನಾರು ಇದೆಯಾ? ಗೊತ್ತಾಗಿದೆ ಅಲ್ವಾ? ಓಕೆ, ಫೈನ್, ಥ್ಯಾಂಕ್ ಯು ಶ್ರೀಧರ್ ಅವ್ರಿಗೆ. ಈಗ ಅದನ್ನ ನಾವು ಲಾಸ್ಟ್ ಸೆಕ್ಷನ್ ಬಗ್ಗೆ ಓದ್ತಾ ಇದ್ವಿ. ಅಲ್ಲಿ 3 ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸ್ ಕೂಡ ಸ್ವಲ್ಪ ಹೈಯರ್ ಆರ್ಡರ್ ಲೆವೆಲ್ ಅಲ್ಲಿ ಇರ್ತದೆ. ವಿದ್ಯಾರ್ಥಿಗೆ ಗೊಂದಲ ಬೇಡ. 3 ಕ್ವಶನ್ ಅಲ್ಲಿ ಅವರು ಅಟೆಂಡ್ ಮಾಡಬೇಕಾಗಿರೋದು ಒಂದೇ ಒಂದು ಕ್ವಶನ್. ಔಟ್ ಆಫ್ 3 ಒಂದು ಕ್ವಶನ್ ಅಂತೂ ಬಹಳ ಸಿಂಪಲ್ ಆಗಿದ್ದೇ ಇರ್ತದೆ. ಅದು ಹೈಯರ್ ಲೆವೆಲ್ ಅಲ್ಲಿ ಇದ್ರೂ ಕೂಡ ವಿದ್ಯಾರ್ಥಿಗೆ ಆನ್ಸರ್ ಮಾಡೋ ತರನೇ ಇರ್ತದೆ. ಹಾಗಾಗಿ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯ್ತು.
ನೆಕ್ಸ್ಟ್ ನಾವು ಅವರೇ ಸ್ಟೂಡೆಂಟ್ಸ್ಗೆ ನಾವು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ, ಸೊ ನಾನು ಆಗ್ಲೇ ಹೇಳ್ದೆ, ವಿದ್ಯಾರ್ಥಿಗಳು ಯಾರೊಬ್ರು ಫೋನ್ ಮಾಡಿದ್ರು, ಎಲ್ಲಾ ಚಾಪ್ಟರ್ನು ಓದ್ಲಕ್ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ, ಸೊ ಈಗ ವೇಟೇಜ್ ಪ್ರಕಾರ ಈಗ ನೋಡಿ ಮೊದಲನೇ ಯೂನಿಟ್ ಏನಿದೆ ವೆರಿ ಈಸಿ, 28 ಮಾರ್ಕ್ಸ್ ನಾವು ಕ್ವಶನ್ಸ್ ಕೇಳಲೇಬೇಕು. ಪಾಸ್ ಆಗ್ಲಿಕ್ಕೆ ಬೇಕಾಗಿರೋದು ಎಷ್ಟು? 21 ಮಾರ್ಕ್ಸ್. ಔಟ್ ಆಫ್ 70 ಪಾಸ್ ಆಗ್ಲಿಕ್ಕೆ ಬೇಕಾಗಿರೋದು 21 ಮಾರ್ಕ್ಸ್. ಈಗ ನೋಡಿ, ಸಪೋಸ್ ಆ ವಿದ್ಯಾರ್ಥಿ ಏನಾದ್ರೂ 3 ಚಾಪ್ಟರ್ನ ತುಂಬಾ ನೀಟಾಗಿ ಓದಿದ್ದೆ ಆದ್ರೆ ಆ ಕ್ವಶನ್ ಪೇಪರ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಏನ್ ಕ್ವಶನ್ಸ್ಗಳು ಬಂದಿದ್ದಾವೋ ಆ ಎಲ್ಲಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡದೇ ಆದ್ರೆ ಡೆಫಿನೆಟ್ ಆಗಿ ಅವನಿಗೆ 28 ಮಾರ್ಕ್ಸ್ ಪಾಸ್ ಆಗೇ ಆಗ್ತಾರೆ. 3 ಚಾಪ್ಟರ್ ಚಾನ್ಸೇ ಇಲ್ಲ. ಔಟ್ ಆಫ್ 13 3 ಚಾಪ್ಟರ್ ಓದಿದ್ದಾನ ಅಷ್ಟೇ. ಬೇಡ, ಸ್ವಲ್ಪ ಚಾಯ್ಸ್ ತಗೊಳ್ಳೋಣ ಅಂತ ಏನಾದ್ರು ಇದ್ರೆ ಇನ್ನ 2 ಚಾಪ್ಟರ್ ಓದ್ಲಿ, ಇನ್ನೊಂದು 3 ಚಾಪ್ಟರ್ ಓದ್ಲಿ. ಈಗ ಸೆಕೆಂಡ್ ಯೂನಿಟ್ ಅಲ್ಲಿ ಏನು 3 ಚಾಪ್ಟರ್ಸ್ ಗಳಿದಾವೆ ನೋಡಿ, ಆ 3 ಚಾಪ್ಟರ್ ಸೇರಿ 35 ಮಾರ್ಕ್ಸ್ ವೇಟೇಜ್ ಇದೆ. ಸೊ 35 + 28 ಅಲ್ಲೇ 60 ಆಗೋಯ್ತು ಮೇಡಮ್. ಆಗೋಯ್ತಲ್ವಾ? ಸರಿ, ಈಗ ಮತ್ತಷ್ಟು ಟಿಪ್ಸ್ ಕೊಡೋಣ. ಒಂದ್ ಕರೆ ಇದೆ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಅಕ್ಷತಾ ಅಂತ. ಅಕ್ಷತಾ, ಪ್ರಶ್ನೆ ಕೇಳಿ ಅಕ್ಷತಾ. ಕ್ವಶನ್ಸ್ ಹಾರ್ಟ್ಸ್ ಅಲ್ಲಿ 20 ಮಾರ್ಕ್ಸ್ 20 ಕ್ವಶನ್ಸ್ ಇರ್ತವೆ ಅಂತ ಹೇಳಿದ್ದಾರೆ. 20 ಕ್ವಶನ್ಸ್ ಅಲ್ಲ, 20 ಕ್ವಶನ್ಸ್ ಅಲ್ಲ ಕಣಪ್ಪ, ಕನ್ಫ್ಯೂಷನ್ ಮಾಡ್ಕೊಂಡಿದೆ ನೋಡು. ಹಾರ್ಟ್ಸ್ ಅಲ್ಲಿ 20 ಮಾರ್ಕ್ಸ್ ಗೆ ಕ್ವಶನ್ಸ್ ಬರುತ್ತೆ. ಸಾರಿ ಸರ್, 20 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹೌದು, ಅದರಲ್ಲಿ ಟ್ವಿಸ್ಟ್ ಇರುತ್ತೆ. ಬೇರೆ ಕ್ವಶನ್ಸ್ ಕೇಳಿರಲ್ಲ, ಬೇರೆ ತರ ಕೇಳಿರ್ತಾರೆ. ಬೇರೆ ತರ ಸ್ವಲ್ಪ ಹೈಯರ್ ಆರ್ಡರ್ ಲೆವೆಲ್ ಅಲ್ಲಿ ಇರ್ತದೆ. ಹೌದು, ಖಂಡಿತ. ಅದೇ ತರ MCQs ಅಲ್ಲಿ ಹಾರ್ಟ್ಸ್ ಕ್ವಶನ್ ಯಾವ ತರ ಬರ್ಬೋದು? ನಾನು ಅಲ್ಲಿ ಹೇಳಿದ್ನಲ್ಲಪ್ಪ, ಸ್ವಲ್ಪ CET ಲೆವೆಲ್ ಅಥವಾ ನೀಟ್ ಲೆವೆಲ್, ಅದನ್ನು ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡೋ ತರ ಇರುತ್ತೆ. ಗೊತ್ತಾಯ್ತಾ? ಅಂದ್ರೆ 15 ಕ್ವಶನ್ಸ್ ಗಳಲ್ಲಿ 10 ಕ್ವಶನ್ಸ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋ ತರ. ಅಂದ್ರೆ ಮಕ್ಕಳಿಗೆ ಆ ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಹೌದು ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರ ಉತ್ತರ ನೋಡೋದೇ ಬೇಡ, ಉತ್ತರ ನೋಡದಲ್ಲೇನೆ ಅವ್ರಿಗೆ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಆದ್ರೆ ಇನ್ನು 5 ಕ್ವಶನ್ಸ್ ಗಳಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಅವರು. ಈಗ ನೋಡಿ, ನಮ್ಗೆ 4ನೇ ಚಾಪ್ಟರ್ ತಗೊಂಡ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಲೆವೆಲ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಹೌದಲ್ವೇನಪ್ಪ? ರೇಷಿಯೋನ ನೋಡೋದು, ಸ್ಟ್ಯಾಟಿಸ್ಟಿಕ್ಸ್ ನ ನೋಡೋದು, ಆ ತರದ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಹೌದಲ್ವಾ? ನೋಡಿ, ಅದು ಏನಾಗುತ್ತೆ, ಹಾರ್ಡ್ಸ್ ಆಗುತ್ತೆ. ಹೌದಲ್ವಾ? ಸಪೋಸ್ ಈಗ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಜೆನೆಟಿಕ್ ಕೋಡ್ ಅಂತ ಇದೆ, ಗೊತ್ತಲ್ವಾ? ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಜೆನೆಟಿಕ್ ಕೋಡ್ ಥಿಯರಿನಲ್ಲಿ ಏನ್ ಬರುತ್ತೆ ಕ್ವಶನ್, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ರೈಟ್ ದ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಬರುತ್ತೆ. ಹೌದಲ್ವಾ? ಬಹಳ ಈಸಿಯಾಗಿ ಆನ್ಸರ್ ಮಾಡ್ತಕ್ಕಂಥ ಕ್ವಶನ್. ಇದನ್ನೇ ಏನಾದ್ರೂ ಹಾರ್ಟ್ಸ್ ಲೆವೆಲ್ ಅಲ್ಲಿ MCQs ಅಲ್ಲಿ ಕೇಳೋದಾದ್ರೆ, ಯಾವ ಅಮಿನೋ ಆಸಿಡ್ಗೆ ಯಾವ ಜೆನೆಟಿಕ್ ಕೋಡ್ ಬರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಆಫ್ ಕ್ವಶನ್ ಕೇಳ್ಬೋದು. ಒಂದ್ ಕಡೆ ಏನು ಕೋಡಾನ್ಸ್ಗಳನ್ನ ಕೊಡ್ತಾರೆ, ಇನ್ನೊಂದ್ ಕಡೆ ಅಮಿನೋ ಆಸಿಡ್ಸ್ಗಳನ್ನ ಕೊಡ್ತಾರೆ. ಸೊ ಹಾಗೆ ಏನ್ ಮಾಡ್ಬೇಕಾಗ್ತದೆ, ಮ್ಯಾಚ್ ಮಾಡ್ಬೇಕಾಗ್ತದೆ. ಸೊ ಇದೇನಾಯ್ತು, ಹೈಯರ್ ಆರ್ಡರ್ ಆಯ್ತು ಈಗ. ಅದಲ್ವಾ? ಸೊ ಈ ತರ ಸ್ವಲ್ಪ ತುಂಬಾ ಹೈಯರ್ ಆರ್ಡರ್ ಅಲ್ಲಿ ಇರೋದಿಲ್ಲ, ಎದುರ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡೋ ತರ ಇರ್ತದೆ, ಯೋಚನೆ ಮಾಡಿ ಆನ್ಸರ್ ಮಾಡೋ ತರ ಇರುತ್ತೆ ಅಷ್ಟೇ. ಗೊತ್ತಾಗಿದೆ ಅಲ್ವಾ? ಓಕೆ ಓಕೆ, ಧನ್ಯವಾದಗಳು ಸರ್. ಈಗ ಅಂದ್ರೆ ಆವರೇಜ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದ್ರೆ ಪಾಸ್ ಆಗಕ್ಕೆ ನನ್ಗೇನು ಜಾಸ್ತಿ ಬೇಡ. ನಾನು ಹೇಳಿದ್ನಲ್ಲ ಮೇಡಮ್, ಕೊನೆ 2 ಯೂನಿಟ್ಸ್ ನ ಬಿಟ್ಬಿಡ್ಲಿ ಅವರು. ಆಕ್ಚುಲಿ ಲಾಸ್ಟ್ ಯೂನಿಟ್ ಏನಿದೆ ಅದು ಈಸಿ ಇದೆ, ಅದು 3 ಚಾಪ್ಟರ್ಸ್. ಆದ್ರೆ ಆ 3 ಚಾಪ್ಟರ್ ನ ಸೇರಿ ವೇಟೇಜ್ ಇರೋದು ಬಹಳ ಕಡಿಮೆ, ಎಷ್ಟು 16 ಮಾರ್ಕ್ಸ್ ಇದೆ. ಹಾಗಾಗಿ ನನ್ನ ಬೆಸ್ಟ್ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇ ಯೂನಿಟ್ ಅಲ್ಲಿ 3 ಚಾಪ್ಟರ್ಸ್ ಬಹಳ ಈಸಿ ಇದೆ. 2ನೇ ಯೂನಿಟ್ ಅಲ್ಲಿ 2 ಚಾಪ್ಟರ್ಗಳು ಕಷ್ಟ ಇದ್ರೂ ಕೂಡ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಇದ್ರೂ ಕೂಡ, ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಿದೆ ವೆರಿ ಈಸಿ ಟು ಆನ್ಸರ್. ಮತ್ತೆ 3ನೇ ಯೂನಿಟ್ ಕೂಡ ಬಹಳ ಈಸಿ. ಸೊ ವಿದ್ಯಾರ್ಥಿ ಏನ್ ಮಾಡ್ಲಿ, ಸಾಧ್ಯ ಆದ್ರೆ 3 ಯೂನಿಟ್ಸ್ ಗಳನ್ನ ಓದ್ಲಿ, ಅಥವಾ ಆಗ್ಲೇ ಇಲ್ಲ ಅಂತ ಪಕ್ಷದಲ್ಲಿ ಅಟ್ಲೀಸ್ಟ್ ಫಸ್ಟ್ 2 ಯೂನಿಟ್ಸ್ ನ ಓದ್ಲಿ. ಸೊ ಫಸ್ಟ್ 2 ಯೂನಿಟ್ಸ್ ನ ಓದಿದ್ರೆ ಔಟ್ ಆಫ್ 70 ಮೇಡಮ್ ಖಂಡಿತ 50 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸ್ಕೋರ್ ಮಾಡಬಹುದು, ಖಂಡಿತ ಮಾಡಬಹುದು. ಈಗ ಔಟ್ ಆಫ್ ಔಟ್ ತೆಗಿಲೇಬೇಕು, ನಮ್ಗೆ 1 ಮಾರ್ಕ್ ಹೋಗ್ಬಾರ್ದು ಅನ್ನೋಂಥವ್ರು ಎಷ್ಟು ಕೇರ್ಫುಲ್ ಆಗಿರ್ಬೇಕು? ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕೆಂತ ಹೇಳಿದ್ರೆ MCQs ಇದೆ, MCQs ನಲ್ಲಿ ಏನಾದ್ರು ಒಂದೇ ಒಂದು ಉತ್ತರ ತಪ್ಪಾದ್ರೂ ಕೂಡ ಅಲ್ಲಿ ಮಾರ್ಕ್ಸ್ ಅವ್ರದ್ದು 69 ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ದೀರೋ ದಯಮಾಡಿ ಲೈನ್ ಟು ಲೈನ್ ಓದಿ, ವರ್ಡ್ ಟು ವರ್ಡ್ ಅರ್ಥ ಮಾಡ್ಕೊಳ್ಳಿ. ಬರೀ ಇದು ಈ ತರ ಓದೋದ್ರಿಂದ ಇದು ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಅಷ್ಟೇ ಅನುಕೂಲ ಆಗಲ್ಲ. ಏನು ನೆಕ್ಸ್ಟ್ CET ಎಕ್ಸಾಮ್ಸ್ಗಳು ಬರ್ತದೆ, ಏನು ನೀಟ್ ಎಕ್ಸಾಮ್ಸ್ಗಳು ಬರ್ತವೆ, ಅದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಮೇಡಮ್. ಯಾರಿಗೆ ಔಟ್ ಆಫ್ ಔಟ್ ತೆಗಿತಕ್ಕಂಥ ವಿದ್ಯಾರ್ಥಿಗಳಿಗೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಮೇಡಮ್, ಎಕ್ಸ್ಪೆಷಲಿ ನಾವು ಅವರೇ ಸ್ಟೂಡೆಂಟ್ಸ್ ಮತ್ತೆ ಬಿಲೋ ಅವರೇ ಸ್ಟೂಡೆಂಟ್ಸ್ ಯಾರಿದ್ದಾರೆ,
ನಾವು ನಮ್ಮ ಬಯಾಲಜಿ ಫೋರಂ ಇಂದ ಒಂದು ಹ್ಯಾಂಡ್ ಬುಕ್ ನ ರಿಲೀಸ್ ಏನು ಜೀವಶಾಸ್ತ್ರ ಉಪನ್ಯಾಸಕರ ವೇದಿಕೆ ಅಂತ ಇದೆ. ನಾವೆಲ್ಲ ಲೆಕ್ಚರರ್ಸ್ಗಳು ಸೇರ್ಕೊಂಡು, ನಮ್ಮ ಹಾಸನ ಜಿಲ್ಲೆ ಎಲ್ಲ ಉಪನ್ಯಾಸಕರು ಸೇರ್ಕೊಂಡು ನಾವೊಂದು ಹ್ಯಾಂಡ್ ಬುಕ್ ನ ರಿಲೀಸ್ ಮಾಡಿದೀವಿ. ಆ ಹ್ಯಾಂಡ್ ಬುಕ್ ನ ಓದಿದ್ರೆ ಖಂಡಿತ ವಿದ್ಯಾರ್ಥಿ 50 to 60 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಅವರೇ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಈಗ ಸಿಲೆಬಸ್ ಅಲ್ಲಿ ಏನೇನ್ ಇಲ್ಲ ಅದನ್ನೆಲ್ಲ ಬಿಟ್ಟು ನೀವು ಮಾಡಿದ್ದೀರಾ? ಹೌದು, ಅದನ್ನೆಲ್ಲ ಬಿಟ್ಟೇನೆ ಈ ರ್ಯಾಷನೈಸ್ ಸಿಲೆಬಸ್ಗೋಸ್ಕರನೇ ಮಾಡಿದೀವಿ ಅದನ್ನ. ಅದ್ರ ಜೊತೆಗೆ ಈಗ ಈ ಪ್ರಿಪರೇಟರಿ ಎಕ್ಸಾಮ್ ಮುಗಿತಿದ್ದಂಗೆನೆ ನಮ್ಮ ಫೋರಂ ಇಂದಾನೆ ನಾವೊಂದು 5 ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಗಳನ್ನ ಬಿಡ್ತಾ ಇದೀವಿ ಮೇಡಮ್. PU ಬೋರ್ಡ್ ಇಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಲ್ರೆಡಿ ರಿಲೀಸ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಹಾಸನ ಜೀವಶಾಸ್ತ್ರ ಉಪನ್ಯಾಸಕರ ವೇದಿಕೆಯಿಂದ 5 ಮಾಡೆಲ್ ಪೇಪರ್ಸ್ ಗಳನ್ನ ಬಿಡ್ತಾ ಇದೀವಿ. ಸೊ ಖಂಡಿತ ಈ 5 ಪೇಪರ್ಸ್ ಗಳನ್ನ ಓದ್ಕೊಂಡ್ರೆ ಯಾರು ಅವರೇ ಸ್ಟೂಡೆಂಟ್ಸ್ ಗಳು ಅವರು 50 to 55 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಇದು ಅದೆಲ್ಲ ಎಲ್ಲಿ ಸಿಗುತ್ತೆ ಸರ್? ಮೇಡಮ್, ಈಗ ನಾವು ಸಾಫ್ಟ್ ಕಾಪಿನೂ ಕೂಡ ರಿಲೀಸ್ ಮಾಡ್ತೀವಿ. ಅಂದ್ರೆ ನಮ್ಮ ಹಾಸನ ಜಿಲ್ಲೆನಲ್ಲಿ ಎಷ್ಟೆಲ್ಲ ಕಾಲೇಜಸ್ಗಳಿದಾವೆ ಎಲ್ಲ ನಾವು ಒಂದು ಫೋರಂ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಆ ಕ್ವಶನ್ ಪೇಪರ್ಸ್ ನ ಹಾಕ್ತಿವಿ. ಅಥವಾ ನಮ್ಮ ನರಸಿಂಹಮೂರ್ತಿ ಅವರು ಅಧ್ಯಕ್ಷರಿದ್ದಾರೆ, ನಮ್ಮ ಬಯಾಲಜಿ ಫೋರಂ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಹಾರ್ಡ್ ಕಾಪಿ ಸಿಗುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಲೆಕ್ಟ್ ಮಾಡ್ಕೋಬಹುದು ಮೇಡಮ್. ಮತ್ತೆ ಎಲ್ಲ ಉಪನ್ಯಾಸಕರು ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಸಿಕ್ಕಿಲ್ಲ ಅಂದ್ರೆ ಯಾರು ಕೇಳಿದ್ರು ಹೌದು ಮೇಡಮ್. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಹೋಗೋದು ಡಯಾಗ್ರಾಮ್ ಅಲ್ಲಿ. ಅವರೇ ಸ್ಟೂಡೆಂಟ್ಸು, ಬಿಲೋ ಅವರೇ ಸ್ಟೂಡೆಂಟ್ಸು ಔಟ್ ಆಫ್ ಔಟ್ ತೆಗಿಬೇಕು ಅಂತಕ್ಕಂಥ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವರು ನಮ್ಮ NCERT ಟೆಕ್ಸ್ಟ್ ಬುಕ್ ಇರತಕ್ಕಂಥ ಎಲ್ಲಾ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡ್ತಾರೆ, ನೋ ಡೌಟ್ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿ ಲೇಬಲಿಂಗ್ ಯಾವ ರೀತಿ ಇದೆ ಅದೇ ರೀತಿನೂ ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಡ್ತಾರೆ. ಆದ್ರೆ ಕ್ವಶನ್ ಪೇಪರ್ ಮೇಲೆ ಅವರು ರೆಪ್ರೆಸೆಂಟ್ ಮಾಡಬೇಕಾದ್ರೆ, ಆನ್ಸರ್ ಪೇಪರ್ ಮೇಲೆ ಅವರು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಚಿಕ್ಕದಾಗಿ ಡಯಾಗ್ರಾಮ್ ನ ಡ್ರಾ ಮಾಡ್ಬಿಡ್ತಾರೆ. ಅದು ಲೇಬಲಿಂಗ್ಸ್ ಕೂಡ ನಮ್ಗೆ ಅದು ಸರಿಯಾಗಿ ನಮ್ಗೆ ಕಾಣಿಸ್ತಾ ಇರೋದಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಕಂಪ್ಲೀಟ್ ಆಗಿ ಡಯಾಗ್ರಾಮ್ ಬಗ್ಗೆ ಗೊತ್ತಿರುತ್ತೆ, ಅದನ್ನ ನೀಟ್ ಆಗಿ ಏನ್ ಮಾಡಿ ಒಂದು ಫ್ರೆಶ್ ಪೇಜ್ ಅಲ್ಲಿ ಕ್ವಶನ್ ನಂಬರ್ ನ ಕರೆಕ್ಟ್ ಆಗಿ ಹಾಕಿ ಒಂದು ಫ್ರೆಶ್ ಪೇಜ್ ಅಲ್ಲಿ ಎಲ್ಲೋ ಚಿಕ್ಕದಾಗಿ ಬರೀಲಿಕ್ಕೆ ಹೋಗ್ಬೇಡಿ, ಅಲ್ಲಿ ಜಾಗ ಇದೆ ಅಂತ ದಯವಿಟ್ಟು ಅದನ್ನ ಬಿಟ್ಬಿಡಿ, ಅದು ವೇಸ್ಟ್ ಆದ್ರೂ ಪರವಾಗಿಲ್ಲ. ಸೊ ಫ್ರೆಶ್ ಪೇಜ್ ಅಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ನೀಟಾಗಿ ಸ್ವಲ್ಪ ದೊಡ್ಡದಾಗಿ ಎಲ್ಲಾ ಲೇಬಲಿಂಗ್ಸ್ ಗಳು ನೀಟಾಗಿ ಕಾಣೋ ತರ ಬರೀರಿ. ಖಂಡಿತ ನಿಮ್ಗೆ 5ಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಇದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಮಾಡಬೇಕಾಗಿರೋದು, ಯಾರು ಬಿಲೋ ಅವರೇಜ್ ಸ್ಟೂಡೆಂಟ್ಸ್ ಮತ್ತೆ ಔಟ್ ಆಫ್ ಔಟ್ ತೆಗೆತಕ್ಕಂಥ ಸ್ಟೂಡೆಂಟ್ಸ್ ಗಳು ಎಲ್ಲರೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಲಿಸ್ಟ್ ಮಾಡಿ ಇಟ್ಕೊಂಬಿಡಿ. ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟು ಡಯಾಗ್ರಾಮ್ಸ್ ಗಳಿದಾವೆ ಅಷ್ಟು ಡಯಾಗ್ರಾಮ್ಸ್ ಗಳನ್ನ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ, ಅದು ಒಂದು ಕಡೆ ಬರ್ದು ಇಟ್ಕೊಂಡ್ಬಿಡಿ. ನಿಮ್ಗೆ ಅಟ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಬಹಳ ಯೂಸ್ ಆಗುತ್ತೆ ರೀಕಾಲ್ ಮಾಡ್ಕೊಳ್ಳಿಕ್ಕೆ. ಸೊ ಇದು ಒಂದು ಮೇಡಮ್. ಮತ್ತೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಇಲ್ಲಿ ಈಗ ಮೊನ್ನೆ ತಾನೇ ನಮ್ಮ PU ಬೋರ್ಡ್ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡಿದೆ. ಲಾಸ್ಟ್ ಇಯರ್ಸ್ಗಳು ಈ ಇಯರ್ಗು ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ಟೈಮ್ ಟೇಬಲ್ ಇಂದ. ಹೇಗೆ ಅಂತ ಹೇಳ್ತೀನಿ. ಲಾಸ್ಟ್ ಇಯರ್ ಏನಾಗ್ತಾ ಇತ್ತು ಅಥವಾ ಬಿಫೋರ್ ಲಾಸ್ಟ್ ಇಯರ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ನಮ್ಮ ಸಬ್ಜೆಕ್ಟ್ಸ್ ಗಳಲ್ಲಿ PCMB ಸಬ್ಜೆಕ್ಟ್ಸ್ ಗಳಲ್ಲಿ ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ಗೆ ಮಿನಿಮಮ್ 3 to 4 days ಬಿಟ್ವೀನ್ ಗ್ಯಾಪ್ ಇರೋದು. ಆದ್ರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಬಹಳ ಗಮನ ಹರಿಸಬೇಕು. ಯಾಕೆಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಓಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ರೆಡಿ ಆಗ್ಬೋಣ ಅಂತ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ. ಯೋಚನೆಗೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಈ ಸಲ ಟೈಮ್ ಟೇಬಲ್ ಅಲ್ಲಿ ಏನು ನಿಮ್ಗೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೊದಲು ಕನ್ನಡ ಬರ್ದ್ ಬಿಡ್ತಾರೆ ವಿದ್ಯಾರ್ಥಿಗಳು. ಕನ್ನಡ ಬರ್ದಾದ್ಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ಬರೀತಾರೆ, ಮ್ಯಾಥಮೆಟಿಕ್ಸ್. ಕನ್ನಡಗೂ ಮ್ಯಾಥಮೆಟಿಕ್ಸ್ಗೂ ಟೈಮ್ ಇರೋದು 2.5 ದಿನ ಮಾತ್ರ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬರ್ದಾದ್ಮೇಲೆ ಫಿಸಿಕ್ಸ್ ಬರೀತಾರೆ, ಅದಕ್ಕೂ ಕೂಡ ಇರೋದು 2.5 ದಿನ ಮಾತ್ರ. ಫಿಸಿಕ್ಸ್ ಬರ್ದಾದ್ಮೇಲೆ ಇಂಗ್ಲಿಷ್ ಬರೀತಾರೆ, 5 days ಗ್ಯಾಪ್ ಇದೆ ಮೇಡಮ್. ಸೊ ವಿದ್ಯಾರ್ಥಿಗಳು ಗಮನಿಸಬೇಕು, ಇಂಗ್ಲಿಷ್ ಬರ್ದಾದ್ಮೇಲೆ ಇಮಿಡಿಯೇಟ್ ಆಗಿ ನಿಮ್ಗೆ 1 ದಿನ ಗ್ಯಾಪ್ ಇರೋದು ಕೆಮಿಸ್ಟ್ರಿ ಬರೀತೀರಾ. ಸೊ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಗಮನ ಇಟ್ಕೊಳ್ಳಿ, ಆ 5 ದಿನ ಏನಿದೆ ಅದನ್ನ ಇಂಗ್ಲಿಷ್ ಓದ್ಲಿಕ್ಕೆ ಬಳಸ್ಕೋಬೇಡಿ. ಅಲ್ಲಿ 1-2 ದಿನ ಕೆಮಿಸ್ಟ್ರಿ ಓದ್ಕೊಳ್ಳಿ. ಪ್ಲಾನ್ ಮಾಡ್ಕೋಬೇಕು ಅವರು. ಸೊ ಅದಾದ್ಮೇಲೆ ಮತ್ತೆ ಕೆಮಿಸ್ಟ್ರಿ ಬರ್ದಾದ್ಮೇಲೆ ಮತ್ತೆ 2.5 ದಿನ ಟೈಮ್ ಸಿಗುತ್ತೆ ಅದಕ್ಕೆ ನಮ್ಗೆ ಬಯಾಲಜಿಗೆ. ಸೊ ಫೆಬ್ರವರಿ ತಿಂಗಳು ಏನಿದೆ, ಫೆಬ್ರವರಿ ತಿಂಗಳಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಗಳು ನಡೆಯುತ್ತೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡೋದ್ರ ಜೊತೆಗೆ ಆ ಕಂಪ್ಲೀಟ್ ತಿಂಗಳನ್ನ ಇವರು ಈ ಥಿಯರಿ ಓದ್ಕೊಳ್ಳಿಕ್ಕೆ ಉಪಯೋಗಿಸ್ಕೋಬೇಕು. ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ದಿನಗಳು ಸಮಯ ವೇಸ್ಟ್ ಆಗಬಾರ್ದು. ಎಕ್ಸಾಮ್ ನಡಿಬೇಕಾದ್ರೆ ಈಗ ಏನು 2.5 ದಿನ ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲಿ ವಿದ್ಯಾರ್ಥಿ ರೀಕಾಲ್ ಮಾಡ್ಕೋಬೇಕಷ್ಟೇ. ಯಾವುದೇ ಕಾರಣಕ್ಕೂ ಹೊಸ ಕಾನ್ಸೆಪ್ಟ್ಸ್ ಓದೋದು ಬೇಡ. ಆ 2.5 ದಿನ ಏನ್ ಟೈಮ್ ಇದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ರಿಕಾಲ್. ಹಾಗಾಗಿ ಫೆಬ್ರವರಿ ತಿಂಗಳು ಅಷ್ಟೊತ್ತಿಗೆ ವಿದ್ಯಾರ್ಥಿ ಎಲ್ಲದನ್ನು ಮುಗಿಸಿರ್ಬೇಕು.
ಯಾವುದೇ ವಿದ್ಯಾರ್ಥಿ ಆಗಿರ್ಲಿ, ಅವರೇಜ್ ಆಗಿರ್ಲಿ, ಔಟ್ ಆಫ್ ವಿದ್ಯಾರ್ಥಿ ಆಗಿರ್ಲಿ. ಸೊ ಇದನ್ನ ಅವರು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಮೇಡಮ್, ಒಳ್ಳೆ ಅಂಕಗಳು ಸಿಗಬಹುದು. ಹೌದು ಮೇಡಮ್, ಹೌದು ಮೇಡಮ್. ಈ ಕಾರ್ಯಕ್ರಮವನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳಿದ್ದಾರೆ ಅಂತ ಭಾವಿಸ್ತೀನಿ. ಕೇಳದೆ ಇರೋರ್ಗೆ ಕೂಡ ಇವತ್ತಿನ ಈ ಕಾರ್ಯಕ್ರಮ ಸಂಜೆ ಹೊತ್ತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, AIR ಹಾಸನ್ ಯೂಟ್ಯೂಬ್ ಚಾನಲ್, ಅಲ್ಲಿ ಕೂಡ ಹೋಗಿ ಈ ಕಾರ್ಯಕ್ರಮವನ್ನ ಅವರು ಕೇಳ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ. ಜೊತೆಗೆ ಮತ್ತಷ್ಟು ಪ್ರಶ್ನೆಗಳೇನಾದ್ರೂ ಇದ್ರೆ ವಿದ್ಯಾರ್ಥಿಗಳಿಗೆ ತಮ್ಮನ್ನು ಸಂಪರ್ಕ ಮಾಡಬಹುದಾ? ತಮ್ಮ ದೂರವಾಣಿ ಸಂಖ್ಯೆ ಹೇಳಿ. 9738 55 76 50 97 38 38 55 76 50. ಹೌದು. ಈ ಸಂಖ್ಯೆಯನ್ನ ಸಂಪರ್ಕ ಮಾಡಿ ಅವರು ತಮಗೆ ಏನಾದ್ರೂ ಸಂದೇಹಗಳಿದ್ರೆ ಪರಿಹರಿಸ್ಕೊಳ್ಳಬಹುದು. ಖಂಡಿತ ಮೇಡಮ್. ಮತ್ತೆ ಈಗ ಬೇರೆ ಮಕ್ಕಳುಗಳಿಗೆ ನಾನು ಇನ್ನೊಂದು ಸಜೆಷನ್ಸ್ ಕೊಡೋದಾದ್ರೆ, ಎಸ್ಪೆಷಲಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಮೇಡಮ್, ಅವರೇ ಸ್ಟೂಡೆಂಟ್ಸ್ ಮತ್ತೆ ಬಿಲೋ ಅವರೇ ಸ್ಟೂಡೆಂಟ್ಸ್ ಏನಿದ್ರೆ ಅವ್ರು ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ಟ್ವಿಸ್ಟ್ ಮಾಡಿ ಕೇಳೋದಿಲ್ಲ ಕ್ವಶನ್ಸ್ಗಳನ್ನ, ಮತ್ತೆ ಸಾಕಷ್ಟು ಚಾಯ್ಸ್ ಇರುತ್ತೆ. ಸೊ ಎಸ್ಪೆಷಲಿ ನೋಡಿ, ನಾನು ಪಾರ್ಟ್ ಬಿ ಅಂತ ಏನ್ ಹೇಳಿದೆ, ಅಲ್ಲಿ 8 ಕ್ವಶನ್ಸ್ಗಳು ಇರ್ತವೆ. 8 ಕ್ವಶನ್ಸ್ಗಳಲ್ಲಿ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಎಸ್ಪೆಷಲಿ ಈ 5 ಕ್ವಶನ್ಸ್ ಏನು ಅಟೆಂಡ್ ಮಾಡಬೇಕು ವಿದ್ಯಾರ್ಥಿಗಳು, ಆ 5 ಕ್ವಶನ್ಸ್ಗಳು ಫಸ್ಟ್ 3 ಯೂನಿಟ್ಸ್ ಇಂದ ಬಂದ್ಬಿಡುತ್ತೆ. ವಿದ್ಯಾರ್ಥಿ ಏನ್ ಅಟೆಂಡ್ ಮಾಡಬೇಕು 5 ಕ್ವಶನ್ಸ್ ಆ 5 ಕ್ವಶನ್ಸ್ಗಳು ಫಸ್ಟ್ 3 ಯೂನಿಟ್ಸ್ ಇಂದ ಬಂದ್ಬಿಡುತ್ತೆ. ಈಗ ಚಾಯ್ಸ್ ಏನ್ ಕೊಡ್ತಾ ಇದೀವಿ ಕ್ವಶನ್, ಇನ್ನು 3 ಕ್ವಶನ್ಸ್ ಚಾಯ್ಸ್ ಕೊಡ್ಬೇಕಲ್ವಾ, ಆ 3 ಕ್ವಶನ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ 2 ಯೂನಿಟ್ಸ್ ಇಂದ ಬರುತ್ತೆ. ಅಂದ್ರೆ ಈಗ ಅವರೇಜ್ ಸ್ಟೂಡೆಂಟ್ಸ್ ನಾವು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ, ಸಪೋಸ್ ಅವ್ನು 3 ಯೂನಿಟ್ಸ್ ಮಾತ್ರ ಓದಿದಾನೆ ಅಂದ್ರೆ ಅವನು ಪಾರ್ಟ್ ಬಿ ನ ಕಂಪ್ಲೀಟ್ ಆಗಿ ಆನ್ಸರ್ ಮಾಡಬಹುದು. 5 ಕ್ವಶನ್ಸ್ ಆನ್ಸರ್ ಮಾಡಬಹುದು. ಯಾಕೆಂತ ಹೇಳಿದ್ರೆ ಅವ್ನು ಓದಿರೋದೇ ಫಸ್ಟ್ 3 ಯೂನಿಟ್ಸ್. ಅವ್ನು ಏನು 5 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಬೇಕು, ಆ 5 ಕ್ವಶನ್ಸ್ ಗಳು ಫಸ್ಟ್ 3 ಯೂನಿಟ್ಸ್ ಇಂದನೇ ಬಂದಿರುತ್ತೆ. ಹಾಗೆ ನೀವು ಪಾರ್ಟ್ ಸಿ ತಗೊಂಡ್ರೆ ಅಲ್ಲೂ ಕೂಡ 8 ಕ್ವಶನ್ಸ್ ಇದೆ. 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 3 ಕ್ವಶನ್ಸ್ ಏನು ಚಾಯ್ಸ್ ಕೇಳಬೇಕು, ಆ ಕ್ವಶನ್ ಅನ್ನ ನಾವು ಯೂನಿಟ್ 4 ಮತ್ತೆ ಯೂನಿಟ್ 5 ಇಂದ ಕೇಳಿರ್ತೇವೆ. ಹಾಗಾಗಿ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ಮಾರ್ಕ್ಸ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಎಸ್, ಔಟ್ ಆಫ್ ಸ್ಕೋರ್ ಮಾಡಬಹುದು ಅಲ್ಲಿ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ನಲ್ಲಿ. ಪಾರ್ಟ್ ಡಿ ಏನಿದೆ ಸೆಕ್ಷನ್ 1, ಅಲ್ಲೂ ಕೂಡ ಅಷ್ಟೇ. ಏನು ನಾವು 8 ಕ್ವಶನ್ಸ್ ಕೇಳಿರ್ತೀವಿ, 8 ಕ್ವಶನ್ಸ್ ಗಳಲ್ಲಿ ಅವನು ಆನ್ಸರ್ ಮಾಡಬೇಕಾಗಿರೋದು 4 ಕ್ವಶನ್ಸ್. ಖಂಡಿತ 4 ಕ್ವಶನ್ಸ್ ಈ ಫಸ್ಟ್ 3 ಯೂನಿಟ್ಸ್ ಇಂದ ಬಂದಿರುತ್ತೆ. ಇನ್ನ 4 ಕ್ವಶನ್ಸ್ಗಳು ಇನ್ನು ಮಿಕ್ಕಿದ ಯೂನಿಟ್ಸ್ ಇಂದ ಬಂದಿರುತ್ತೆ. ಅಲ್ಲೂ ಕೂಡ ಅವನಿಗೆ ಮಾರ್ಕ್ಸ್ ಓದ್ಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲೂ ಕೂಡ 20ಕ್ಕೆ 20 ಸ್ಕೋರ್ ಮಾಡ್ತಾನೆ ಅವನು. ಕೊನೆ ಸೆಕ್ಷನ್ ಬಂದಾಗ ಮಾತ್ರ ವಿದ್ಯಾರ್ಥಿಗೆ ಗೊಂದಲ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ ಅದನ್ನ ಫೇಸ್ ಮಾಡಬಹುದು ಮೇಡಮ್, ಏನು ಸಮಸ್ಯೆ ಆಗೋದಿಲ್ಲ. ಹೌದು, ಒಳ್ಳೆದು ಸರ್. ಇದುವರೆಗೆ ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಕ್ಕಳು ಕರೆ ಕೂಡ ಮಾಡಿದ್ರು, ಅವರ ಸಂದೇಹಗಳನ್ನ ಬಗೆಹರಿಸಿಕೊಂಡಿದ್ದಾರೆ. ಜೊತೆಗೆ ನಿಮ್ಮ ನಂಬರ್ ಅನ್ನು ಕೂಡ ಕೊಟ್ಟಿರೋದ್ರಿಂದ ಅವರು ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತಾರೆ ಅಂತ ನಮ್ಮ ಬಯಾಲಜಿ ಫೋರಂ ಅಲ್ಲಿ ಏನು ನಾವು ಹ್ಯಾಂಡ್ ಬುಕ್ ಅನ್ನ ರಿಲೀಸ್ ಮಾಡಿದೀವಿ, ಅದನ್ನ ಅವರು ಉಪಯೋಗ ಪಡ್ಕೊಳ್ಳಿ. ಇನ್ನೂ ಸಮಯ ಇದೆ, ಮೇಡಮ್. ಫೆಬ್ರವರಿ ಮಂತ್ ಸಾಕು, ಬೇಕಾದಷ್ಟು ಕಂಪ್ಲೀಟ್ ಓದಬಹುದು. ಅದ್ರ ಜೊತೆಗೆ ಈಗ ನಾವೇನು 5 ಮಾಡೆಲ್ ಪೇಪರ್ಸ್ ಗಳನ್ನ ಬಿಡ್ತಾ ಇದೀವಿ ನಮ್ಮ ಫೋರಂ ವತಿಯಿಂದ, ಅದನ್ನು ಕೂಡ ಓದಿಸ್ತೀವಿ. ಅಂದ್ರೆ ಈಗ ಈ ಪ್ರಿಪರೇಟರಿ ಎಕ್ಸಾಮ್ ಮುಗಿದ ತಕ್ಷಣನೇ ಅದು ಸಿಗುತ್ತೆ. ದಯವಿಟ್ಟು ಮಕ್ಕಳು ಆಯಾ ಉಪನ್ಯಾಸಕರನ್ನ ಸಂಪರ್ಕ ಮಾಡಿ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನು ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ, ಇದು ಡಿಸ್ಟ್ರಿಕ್ಟ್ ವೈಸ್ ನಡೀತಾ ಇರೋದು. ಪ್ರತಿ ಡಿಸ್ಟ್ರಿಕ್ಟ್ ಅವರು ಒಂದೊಂದು ಪ್ರಿಪರೇಟರಿ ಎಕ್ಸಾಮ್ಗೆ ಪೇಪರ್ ನ ರೆಡಿ ಮಾಡಿದ್ದಾರೆ. ಎಲ್ಲಾ ಡಿಸ್ಟ್ರಿಕ್ಟ್ ಪೇಪರ್ ಸಿಕ್ಬಿಡುತ್ತೆ. ಹೌದು, ಹಾಗಾಗಿ ಎಲ್ಲಾ ಡಿಸ್ಟ್ರಿಕ್ಟ್ ಓದಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈಗ ನಮ್ಮ ಹಾಸನದು, ಶಿವಮೊಗ್ಗದು, ಮಂಗಳೂರ್ದು, ಚಿಕ್ಕಮಂಗ್ಳೂರ್ದು, ಮೈಸೂರ್ದು, ಬೆಂಗಳೂರು, ಈ ಒಂದು 5-6 ಡಿಸ್ಟ್ರಿಕ್ಟ್ಸ್ ಗಳನ್ನ ಪೇಪರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರು ಸಾಕು. ಅಷ್ಟು ಓದಿದ್ರೆ ಸಾಕು, ಅಷ್ಟು ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಸಾಕು ಮೇಡಮ್. ಅಂದ್ರೆ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕು ಅಷ್ಟೇ, ಇದು ಮುಗಿದ ತಕ್ಷಣ. ಮತ್ತೆ ಆಮೇಲೆ ಇನ್ನೊಂದು ಶಾರ್ಟ್ ಕಟ್ ಹುಡ್ಕಕ್ ಹೋಗ್ತಾರೆ. ಒಂದಷ್ಟು ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದ್ರಿಂದ ಅಲ್ಲೇ ಬಂದಿರೋ ಪ್ರಶ್ನೆಗಳು ಸಿಗುತ್ತೆ ಪಾಸ್ ಆಗಕ್ಕೆ ಅಂತ. ಖಂಡಿತ ಸಿಗುತ್ತೆ. ಆದ್ರೆ ಅದು ಯಾರಿಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಅವರೇಜ್ ಮತ್ತೆ ಬಿಲೋ ಅವರೇಜ್ ಸ್ಟೂಡೆಂಟ್ಸ್ಗೆ. ಔಟ್ ಆಫ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದಲೇಬೇಕು. ಕ್ವಶನ್ ಪೇಪರ್ ನ ಅವ್ರು ಫಾಲೋ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ, ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ.
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದನೂ ಕೂಡ ಕೆಲವು ಕ್ವಶನ್ಸ್ಗಳು ಮತ್ತೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್. ಇಷ್ಟೆಲ್ಲ ಸಂಪನ್ಮೂಲ ಅಂದ್ರೆ ರಿಸೋರ್ಸ್ ಅವೈಲೇಬಲ್ ಇದ್ದಾಗ್ಲೂ ಸಿಕ್ಕಾಗ್ಲೂ ಯಾವುದೇ ರೀತಿಯ ಮಾರ್ಕೆಟ್ ಅಲ್ಲಿ ಸಿಗುವಂತ ಗೈಡ್ ಗಳ ಹಿಂದೆ ದಯಮಾಡಿ ದಯವಿಟ್ಟು ನೋಡಿ ವಿದ್ಯಾರ್ಥಿಗಳು, ಅದರಿಂದ ನಿಮಗೆ ಏನೂ ಲಾಭ ಆಗಲ್ಲ, ಅದರಿಂದ ಹೊಡ್ತಾನೆ ಆಗ್ಬೋದು. ಪ್ಲೀಸ್ ಸ್ಟಿಕ್ ಆನ್ ಟು NCERT ಟೆಕ್ಸ್ಟ್ ಬುಕ್ ಅಲ್ವಾ, ಅಥವಾ ನಿಮ್ಮ ಲೆಕ್ಚರರ್ಸ್ ಗಳು ಏನು ನೋಟ್ಸ್ ನ ಕೊಟ್ಟಿರ್ತಾರೆ ಅದಕ್ಕೆ ಸ್ಟಿಕ್ ಆನ್ ಆಗಿ, ಅಥವಾ ನಮ್ಮ ಫೋರಂ ಗಳಿಂದ ಡಿಸ್ಟ್ರಿಕ್ಟ್ ಫೋರಂ ಗಳಿಂದ ಏನು ಹ್ಯಾಂಡ್ ಬುಕ್ಸ್ ಗಳನ್ನ ರಿಲೀಸ್ ಮಾಡಿರ್ತಾರೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ಯಾವುದೇ ರೀತಿಯ ಗೈಡ್ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಪ್ರೈವೇಟ್ ಬುಕ್ಸ್ ಗಳಿಗಾಗ್ಲಿ ಹೋಗ್ಬೇಡಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ಮಕ್ಕಳಿಗೆ ಒಂದ್ ಸ್ವಲ್ಪ ನೈತಿಕ ಸ್ಥೈರ್ಯ ಮತ್ತೆ ಧೈರ್ಯ ಎರಡು ಬಂದಿರುತ್ತೆ ಅಂತ ನಾನು ಬೇಕಾಗತ್ತೆ. ನಿಮ್ಮಂತವರ ಮಾರ್ಗದರ್ಶನ ಬೇಕೇ ಬೇಕು ಮಕ್ಕಳಿಗೆ ಪರೀಕ್ಷೆ ಮುಗಿಯುವವರೆಗೂ. ಧನ್ಯವಾದಗಳು, ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನು ಮಾಡ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ನೀವು ಯಾವಾಗ ಬೇಕಾದ್ರೂ ನನಗೆ ಕರೆ ಮಾಡಿ, ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್, ಧನ್ಯವಾದ. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಪ್ರಸಾರವಾದ ವಿಷಯ ಜೀವಶಾಸ್ತ್ರ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ವಿಷಯ ತಜ್ಞರಾದ DN ಮೋಹನ್ ಕುಮಾರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸುಜಾತಾ F ತಳವಾರ್.